Hi, ವೆಲ್ಕಮ್ ಟು ದಿಸ್ ಸೀರೀಸ್. ಸೊ ಇಂದಿನ ತರಗತಿಯಲ್ಲಿ ನಾವು ಎಲ್ ಸಿ ಎಮ್ಗೆ ಸಂಬಂಧಪಟ್ಟಂತೆ ಏನು ಚರ್ಚೆ ಮಾಡ್ತಿದ್ವಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ 2 ಪ್ರಾಬ್ಲಮ್ ಯಾವಾಗ ಎಲ್ ಸಿ ಎಮ್ ತೆಗಿಬೇಕಂತ ಹೇಳಿ ನಿಲ್ಲಿಸಿದ್ವಿ. ಸೊ ಇಲ್ಲಿ ಈ ತರಗತಿಯಲ್ಲಿ ಮೊದಲನೇ ಪ್ರಶ್ನೆ, ಅ ಬೆಲ್ ರಿಂಗ್ಸ್ ಎವ್ರಿ 18 minutes, a second bell rings every 24 minutes, a third bell rings every 32 minutes. If all the 3 bells ring at the same time at 8 o'clock in the morning, at what other time will they all ring together? So same similar kind of questions last question ಅಲ್ಲಿ ಏನು ಮಾಡಿದ್ದೀವಿ ಅದೇ ಥರ ಪ್ರಶ್ನೆ ಇದೆ. Again you should be able to solve by this time. ಇದು ಸಹ PYQs, that is 2014 ನಿಮ್ಮ UPSC CSATಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವುದಕ್ಕೆ ಎಲ್ ಸಿ ಎಮ್ ತೆಗಿಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಂದರೆ ಎಲ್ಲ ಸಹ ಲಘುತ್ತಮ ಸಾಮಾನ್ಯ ಅಪವರ್ತವನ್ನು ತೆಗಿಬೇಕು. ಸೊ ಇಲ್ಲಿ 18 ನಿಮಿಷ ಇದೆ, 24 ನಿಮಿಷ ಇದೆ, 32 ನಿಮಿಷ ಇದೆ. ಇವೆರಡಕ್ಕೂ ಮೂರಕ್ಕೂ ಏನು ಮಾಡಿ ಅಂದರೆ ಎಲ್ ಸಿ ಎಮ್ ತೆಗೀರಿ, ಅಂದರೆ ಲಸಹವನ್ನು ತೆಗಿತೀನಿ. ಸೊ 18, 24 ಹಾಗೂ 32. ಸೊ ಲಸಹ ತೆಗೆದಾಗ ಸೊ ಯಾವುದರಿಂದ ಹೋಗುತ್ತೆ? 2ರಿಂದ ಹೋಗುತ್ತೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಬೇಕಿದ್ರೂ ಮಾಡ್ಬೋದು, ಅಥವಾ ಡಿವಿಸಿಬಿಲಿಟಿ ರೂಲ್ ಬೇಕಿಂದನೂ ಸಾಲ್ವ್ ಮಾಡ್ಬೋದು. 2 9ಲೆ, 2 12ಲೆ, 2 16ಲಿ. ಸೊ 3ರಿಂದ ಹೋಗುತ್ತೆ, 3 3ಲಿ, 3 4ಲಿ, 16 ಹಾಗೆ ಇದೆ. ಎಗೇನ್ 4ರಿಂದ ತೆಗಿತೀನಿ, 3 ಹಾಗೆ ಇದೆ, 1ಲಿ, 4 4ಲಿ. ಸೊ ಇಲ್ಲಿಗೆ ನಿಲ್ಲಿಸೋಣ. ಇಲ್ಲಿಗೆ ನಿಲ್ಲಿಸಿದ ನಂತರ ಸೊ ನಿಮಗೆ ಎಲ್ ಸಿ ಎಮ್ ಅಂದರೆ ಮುಂದಕ್ಕೆ ಹೋಗಲ್ಲ, ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ಹಾಗಾಗಿ ಇದೆಲ್ಲವನ್ನು ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಇಷ್ಟು ಮಾತ್ರ ಮಾಡಿದ್ರೆ ಅದು ಎಚ್ ಸಿ ಎಫ್. ಪೂರ್ತಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅಂದರೆ ಅದು ಎಲ್ ಸಿ ಎಮ್. ಸೊ ನಾವು 2 3ಲೆ 6, 6 4ಲೆ 6 4s are 24. ಅದೇ ರೀತಿ 3 4ಲೆ 3 4s are 12, 24 into 12. ಎಗೇನ್ ಶಾರ್ಟ್ ಮಲ್ಟಿಪ್ಲಿಕೇಶನ್ ಹೇಳಿದ್ದೀನಿ, ಇಷ್ಟೊತ್ತಿಗೆ ನಿಮಗೆ ಗೊತ್ತಿರಬೇಕು. 24ನ 20 ಹಾಗೂ 4 ಅಂತ ಸ್ಪ್ಲಿಟ್ ಮಾಡ್ಕೊಳ್ಳಿ. 12 2s are 24 ಅಂದರೆ 240 ಆಗುತ್ತೆ. ಇನ್ನೂ ಒಂದು 4 ಇದೆ, ಸೊ ಆ 4ನ ಮಾಡಿದ್ವಿ. 12 4s are 48 ಆಗುತ್ತೆ. 240 + 48 is 288 ಆಗಿರುತ್ತೆ. ಸೊ ದಟ್ ಈಸ್ ಎಲ್ ಸಿ ಎಮ್ ಇಸ್ 288 minutes. ಸರ್ ನಮಗೆ ಇಲ್ಲೇನು ಕೇಳಿದ್ದಾರೆ ಅಂದರೆ ಆಫ್ಟರ್, ಅಂದರೆ ಇವೆಲ್ಲ ನಿಮಿಷಗಳಾದ್ವಲ್ಲ ಬೆಲ್ ರಿಂಗ್ ಆಗೋದು, 228 ನಿಮಿಷಗಳ ನಂತರ ಎಲ್ಲ ಬೆಲ್ಗಳು ಒಟ್ಟಿಗೆ ರಿಂಗ್ ಆಗ್ತವೆ ಅಂತಕ್ಕಂಥದ್ದು. ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ 8 ಗಂಟೆಗೆ ಎಲ್ಲ ಬೆಲ್ಲು ಒಟ್ಟಿಗೆ ರಿಂಗ್ ಆಗಿದ್ದಾವೆ. ಹಾಗಿದ್ರೆ ನೆಕ್ಸ್ಟ್ ಯಾವ ಟೈಮಲ್ಲಿ ಎಲ್ಲ ಬೆಲ್ಗಳು ಒಟ್ಟಿಗೆ ರಿಂಗ್ ಆಗ್ತವೆ ಅಂತಕ್ಕಂಥದ್ದು ಪ್ರಶ್ನೆ. ಆಫ್ಟರ್ 288 minutes ಇರೋದ್ರಿಂದ ಈ 288ನ ಫಸ್ಟ್ ಏನಕ್ಕೆ ಕನ್ವರ್ಟ್ ಮಾಡಿ ಅಂದರೆ ಅವರ್ಸಿಗೆ ಕನ್ವರ್ಟ್ ಮಾಡಿ. ಮಿನಿಟ್ಸ್ನ ಅವರ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಹೌ ಟು ಡಿವೈಡ್ ಇಟ್ ಬೈ 60. ಡಿವೈಡ್ ಬೈ 60 ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ 288/60 ಮಾಡಿದ್ವಿ ಅಂದರೆ ಇಲ್ಲಿ ನೋಡಿ 64s, 65s ಆಬ್ವಿಯಸ್ಲಿ 6 5s 300. ಫಾಸ್ಟ್ ಕ್ಯಾಲ್ಕುಲೇಷನ್ ಬರಬೇಕು. 64s ಮಾಡ್ತಾ ಇದ್ದೀನಿ. 64s ಏನಾಗುತ್ತೆ ಅಂದರೆ 240 ಆಗುತ್ತೆ. ಸೊ ದ ರಿಮೈಂಡರ್ ಇಸ್ 48. ಅಂದರೆ 4 hours ಮತ್ತು 48/60, 48/60 minutes ಆಗುತ್ತೆ. ಸೊ ಇದನ್ನು ನಾನು ಮತ್ತೆ ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಕೋತೀವಿ ಅಂದರೆ ಇಂಟು 60 ಮಾಡಿದಾಗ 60 ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಈಸಿಲಿ ಐ ಕ್ಯಾನ್ ಟೆಲ್ ದಟ್ 4 hours 48 minutes ಆದಮೇಲೆ ಎಲ್ಲ ಬೆಲ್ಲುಗಳು ಒಟ್ಟಿಗೆ ಏನಾಗುತ್ತೆ? ರಿಂಗ್ ಆಗುತ್ತೆ. ಬಟ್ 8 o'clock ತಾನೇ ಒಟ್ಟಿಗೆ ರಿಂಗ್ ಆಗ್ತಾ ಇರೋದು. ಅದಾದಮೇಲೆ 4 hour ಅಂತ ಹೇಳಿದ್ರೆ ಆಬ್ವಿಯಸ್ಲಿ 12 ಗಂಟೆ ಆಗುತ್ತೆ. ಸೊ 9 10 11 12 ಗಂಟೆ. ಸೊ 12 hours ಜೊತೆಗೆ ಇಲ್ಲಿ 48 minutes ಇದೆ, ದಟ್ ಇಸ್ 48 minutes. ಅಂದರೆ 8 ಗಂಟೆಗೆ ಒಟ್ಟಿಗೆ ರಿಂಗ್ ಆಯಿತು ಅಂದರೆ 12 hours 48 minutesಗೆ ಮತ್ತೆ ಒಟ್ಟಿಗೆ ರಿಂಗ್ ಆಗ್ತವೆ. ಸೊ ದಟ್ ಇಸ್ ಇಲ್ಲಿ ಯಾವುದಿದೆ ಅಂತ ಹೇಳಿದ್ರೆ, ಸೊ ಆಪ್ಷನ್ ಬಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. 48 hours ಆಗಿರುತ್ತೆ. ಸೊ ಜಸ್ಟ್ ಭಾಳ ಸಿಂಪಲ್ ಇರ್ತವೆ. ಈ ಥರ ಕ್ವಶನ್ಸ್ನ ನಾನು ಈ ಸತಿ ನಿಮ್ಮ ಪ್ರಿಲಿಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ದೇರ್ ಆರ್ ಎನ್ ನಂಬರ್ ಆಫ್ ಟಾಪಿಕ್ಸ್. ಅದು ಎಲ್ಲದನ್ನು ಪರ್ಟಿಕ್ಯುಲರಾಗಿ ಮಾಡೋಕ್ಕಾಗಲ್ಲ. ಈ ಗ್ರೇ ಏರಿಯಾನ ಎಲ್ಲರೂ ನೆಗ್ಲೆಕ್ಟ್ ಮಾಡಿರ್ತಾರೆ. ಇದರಿಂದ ಕ್ವಶನ್ಸ್ ಬಂತು ಅಂತ ಹೇಳಿದ್ರೆ ಸಾಲ್ವ್ ಮಾಡಬೇಕು. ಇಫ್ ಯು ಆರ್ ಏಬಲ್ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಅಂದರೆ ಇಟ್ ವುಡ್ ಬಿ ಮೋರ್ ಈಸಿಯರ್, ಎಸ್ಪೆಷಲಿ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು. ಫೈನ್. ಎಸ್ಪೆಷಲಿ ನೆಕ್ಸ್ಟ್ ವಿ ಶಲ್ ಗೋ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ 2ನೇ ಪ್ರಶ್ನೆ. ಎಗೇನ್ ಇದು ಸಹ 2019 ಕೇಳಿರ್ತಕ್ಕಂಥ UPSC CSAT ಕ್ವೆಶನು. ಸೊ ಇಲ್ಲಿ 2 ಟಾಪಿಕ್ನ ಅಪ್ಲೈ ಮಾಡೋದು ಹೇಳ್ಕೊಡ್ತೀನಿ. ಒಂದು ಕ್ಯಾಲೆಂಡರ್ ಸಮಸ್ಯೆ ಹಾಗೂ ಇಲ್ಲಿ ಎಲ್ ಸಿ ಎಮ್ ತೆಗೆಯುವುದರ ಸಮಸ್ಯೆ.
ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ಕ್ವೆಶ್ಚನ್ ಇಸ್. Sita and Geeta go for a swim after a gap of every 2 days and every 3 days respectively. If on 1st January both of them went for a swim together, when will they go together next? ನೋಡಿ, ಇದೆಲ್ಲ ಎಲ್ ಸಿ ಎಮ್ ತೆಗಿತಕ್ಕಂಥ ಪ್ರಶ್ನೆಗಳು. ಅಂದರೆ ದಿನಾಂಕ ಕೇಳ್ಬೋದು, ಅಥವಾ ಒಂದು ಸರ್ಕಲ್ ಗ್ರೌಂಡಲ್ಲಿ, ಸರ್ಕ್ಯುಲರ್ ಗ್ರೌಂಡಲ್ಲಿ ಓಡಬೇಕಾದ್ರೆ ಇವನು ಇಷ್ಟು ನಿಮಿಷ ಅಂತ ಹೇಳಿ ಕೇಳ್ಬೋದು, ಬೆಲ್ ಕೇಳ್ಬೋದು, ಸಿಗ್ನಲ್ಸ್ ಕೇಳ್ಬೋದು. ಯಾವಾಗ ಒಟ್ಟಿಗೆ ಆಗ್ತವೆ ಅಂತ ಕೇಳಿದಾಗ ಆ ಮಲ್ಟಿಪಲ್ಸ್ ಆಗಿರುತ್ತೆ, ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಗಿರುತ್ತೆ. ಅದಕ್ಕೆ ನಾವು ಎಲ್ ಸಿ ಎಮ್ಮನ್ನು ತೆಗಿಬೇಕು. ಸರ್ ಹಾಗಿದ್ರೆ ಎಚ್ ಸಿ ಎಫ್ ಯಾವಾಗ ತೆಗಿಬೇಕು ಅಂತ ಮುಂದಿನ ಪ್ರಶ್ನೆಗಳಲ್ಲಿ ನೋಡ್ತಾ ಬರೋಣ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಈ ಪ್ರಶ್ನೆಯಲ್ಲಿ ಇದು ಸಹ ನೋಡಿ, ಒಂದು ಸರ್ಕ್ಯುಲರ್ ಆದಮೇಲೆ ಯಾವಾಗ ಒಟ್ಟಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಇಲ್ಲಿ ಸೀತಾ ಆ್ಯಂಡ್ ಗೀತಾ ಅಂದರೆ ಇಬ್ಬರಿದ್ದಾರೆ, ಅವರು ಸ್ವಿಮ್ಮಿಂಗ್ ಹೋಗ್ತಾರೆ. ಸೀತಾ 2 ದಿನ ಆದಮೇಲೆ ಅಂದರೆ ಶಿ ವಿಲ್ ಟೇಕ್ ಎವ್ರಿ 2 days ಗ್ಯಾಪ್ ತೊಗೋತಾರೆ. ಯಾರು? ಸೀತಾ. ಗೀತಾ ಎಷ್ಟು? 3 ದಿನ ಗ್ಯಾಪ್ ತೊಗೋತಾರೆ. ಇಫ್ ಆನ್ 1st January ಬೋತ್ ಆಫ್ ದೆಮ್ ವೆಂಟ್ ಫಾರ್ ಅ ಸ್ವಿಮ್ ಟುಗೆದರ್, ಅಂದರೆ ಮೊದಲನೇ ಜನವರಿ ತಾರೀಕು ಇಬ್ಬರು ಒಟ್ಟಿಗೆ ಸ್ವಿಮ್ಮಿಂಗಿಗೆ ಹೋಗ್ತಾರೆ. ಹಾಗಾದರೆ ನೆಕ್ಸ್ಟ್ ಯಾವ ತಾರೀಕಲ್ಲಿ ಸ್ವಿಮ್ಮಿಂಗಿಗೆ ಹೋಗ್ತಾರೆ? ಸೊ ಫಸ್ಟ್ ಏನು ಮಾಡಿ, ಈ 2-3 ಇಲ್ಲೊಂದು ಸ್ವಲ್ಪ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ಓಕೆ, 2-3 2 ದಿನ 3 ದಿನ ಅದೇನು ಗ್ಯಾಪು, ಎಷ್ಟನೇ ದಿನ ಹೋಗ್ತಾರೆ ಅಂತ ಹೇಳಿಲ್ಲ. ಸೊ ಹಾಗಾಗಿ ನೀವು ಹೇಳಬೇಕು ಇವಾಗ, ಮೊದಲನೇ ತಾರೀಕು ಅವ್ರು ಒಟ್ಟಿಗೆ ಹೋದ್ರು ಅಂದರೆ ಸೀತಾ ಎಷ್ಟನೇ ತಾರೀಕು ಹೋಗ್ತಾರೆ ಅಂದರೆ ಮೊದಲನೇ ತಾರೀಕು. 2 ದಿನ ಆದಮೇಲೆ ಏನಾಗಿರುತ್ತೆ ಅಂದರೆ ಸೀತಾ ಯಾವತ್ತು ಹೋಗ್ತಾರೆ ಅಂತ ಹೇಳಿದ್ರೆ ಸೀತಾ ವಿಲ್ ಗೋ ಆನ್ 3rd. ಸರಿ, ಯಾಕೆ ಸರ್ 3rd? ಫಸ್ಟ್ ಹೋಗಿದ್ದಾರೆ, 2 ದಿನ ಗ್ಯಾಪ್ ಆಯಿತು ಅಂತ ಹೇಳಿದ್ರೆ ದಟ್ ವುಡ್ ಬಿ 3rd, ರೈಟ್? ಎಸ್. ಸೊ ಅದಾದಮೇಲೆ ಗೀತಾ. ಸೊ ಗೀತಾ ಎಷ್ಟು ದಿನ ಗ್ಯಾಪ್ ತೊಗೋತಾರೆ? 3 days ಗ್ಯಾಪ್ ತೊಗೋತಾರೆ. ಫಸ್ಟ್ ಇರೋದ್ರಿಂದ ಸೊ ಶಿ ವಿಲ್ ಗೋ ಆನ್ 4th of ದಟ್ ಮಂತ್. ಜನವರಿ ಇರಲಿ, ಯಾವುದಾದ್ರೂ ಮಂತ್ ಇರಲಿ, ಇಲ್ಲಿ ಜನವರಿ ಕೊಟ್ಟಿರೋದ್ರಿಂದ ಯು ಕನ್ಸಿಡರ್ ಇಟ್ ಆಸ್ ಜಾನ್ವರಿ. ನೌ 3rd ಮತ್ತು 4th ಇವೆರಡರದ್ದು ನಾವೇನು ತೆಗಿಬೇಕು ಅಂದರೆ ಲಸಹ, ದಟ್ ಇಸ್ ಎಲ್ ಸಿ ಎಮ್ ತೆಗಿಬೇಕು. ಇಲ್ಲಿಗೆ ನಿಮಗೆ ಆನ್ಸರ್ ಬಂದಿರುತ್ತೆ. ಹಾಗಿದ್ರೆ 3 ಮತ್ತು 4ರದ್ದು ಎಲ್ ಸಿ ಎಮ್ ತೆಗಿತೀನಿ. 2ಕ್ಕೂ ಕಾಮನ್ ಫ್ಯಾಕ್ಟರ್ ಇಲ್ಲ. ಹಾಗಿದ್ರೆ ಲಸಹ ಎಷ್ಟು ಅಂತ ಹೇಳಿದ್ರೆ ಲಸಹ ಲಘುತ್ತಮ ಸಾಮಾನ್ಯ ಅಪವರ್ತ ಎಷ್ಟಾಗಿರುತ್ತೆ ಅಂದರೆ 12 ಆಗಿರುತ್ತೆ. ಹಾಗಿದ್ರೆ 12 ದಿನಗಳ ನಂತರ ಸೀತಾ ಮತ್ತು ಗೀತಾ ಒಟ್ಟಿಗೆ ಹೋಗ್ತಾರೆ. ಸೊ ಈಗ ಹೇಳಿ, ಮೊದಲನೇ ಜನವರಿ ಒಟ್ಟಿಗೆ ಹೋಗಿದ್ದಾರೆ, 12 ದಿನ ಆದಮೇಲೆ ಮತ್ತೆ ಒಟ್ಟಿಗೆ ಹೋಗ್ತಾರೆ. ಹಾಗಿದ್ರೆ ಯಾವ ತಾರೀಕಿಗೆ ಹೋಗ್ತಾರೆ ಅಂದರೆ 1 + 12 ದಟ್ ಇಸ್ ಎಷ್ಟಾಗಿರುತ್ತೆ ಅಂದರೆ 13th January ಹೋಗಿರ್ತಾರೆ. ಸೊ 13th January ವುಡ್ ಬಿ ದಿ ಆನ್ಸರ್. ದಟ್ ಇಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, 13th January. ಐ ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್. ಯಾವಾಗ ಎಲ್ ಸಿ ಎಮ್ ತೆಗಿಬೇಕು ಅಂತ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ವಿ ಶಾಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. 3ನೇ ಪ್ರಶ್ನೆ. ಜೋಸೆಫ್, ಸಿಮಿಲರ್ ಕೈಂಡ್ ಆಫ್ ಕ್ವೆಶನ್ಸ್ ಇವೆಲ್ಲ, ಎಲ್ಲೆಲ್ಲಿ ಎಲ್ ಸಿ ಎಮ್ ತೆಗಿಬೇಕು ನಂಬರ್ ಸಿಸ್ಟಮ್ ಮಾಡ್ತಿರೋದ್ರಿಂದ. ಜೋಸೆಫ್ ವಿಸಿಟ್ಸ್ ದಿ ಕ್ಲಬ್ ಆನ್ ಎವ್ರಿ 5th day. ಓಕೆ. ಅರ್ಷ್ ವಿಸಿಟ್ಸ್ ಆನ್ ಎವ್ರಿ 24th day. While Sumit visits on every 9th day. If all 3 of them met at the club on a Sunday, then on which day will all 3 of them meet again? Again, this is also 2020 first question. ಸೊ ನಿಮ್ಮ ಕೇಸಲ್ಲಿ ಈ ಕ್ವೆಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರ್ತವೆ. ಸೊ ಹಾಗಾಗಿ PYQs ಬೇಸಿಸ್ ಮೇಲೆ ಮಾಡ್ತಿರೋದ್ರಿಂದ ಎಲ್ ಸಿ ಎಮ್ ಟಾಪಿಕ್ ಮೇಲೆ ಈ ಕ್ವೆಶನ್ಸಿಗೆ ಅಟ್ಲೀಸ್ಟ್ ಆನ್ಸರ್ಸ್ ಆದರೂ ಗೊತ್ತಿರಬೇಕು ನಿಮಗೆ. ಏನಿಲ್ಲ, ಕಾಮನ್ ಸೆನ್ಸ್. ಇಂದಿನ ಪ್ರಾಬ್ಲಮಲ್ಲಿ ಏನಾಗಿತ್ತು ಅಂದರೆ ಗ್ಯಾಪ್ ಕೊಟ್ಟಿದ್ರು, ಬಟ್ ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಡೇನೇ ಕೊಟ್ಟಿದ್ದಾರೆ. ಅಂದರೆ ಎಷ್ಟನೇ ತಾರೀಕು ಹೋಗ್ತಾರೆ ಅಂತ ಹೇಳಿ, 5th day, 24th day, 9th day. ಆಬ್ವಿಯಸ್ಲಿ ಅದು 3ರದ್ದು ಏನು ತೆಗೆಯೋಣ? ಲಸಹ, ಎಲ್ ಸಿ ಎಮ್ಮನ್ನು ತೆಗಿಬೇಕು. ಅಂದರೆ ಯಾವತ್ತು ಒಟ್ಟಿಗೆ ಹೋಗ್ತಾರೆ ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಇರಬೇಕದು. ಸೊ ಹಾಗಿದ್ರೆ 5 ಮತ್ತು 5, 9 ಮತ್ತು 24 ಇವು 3ದು ನಾವು ಎಲ್ ಸಿ ಎಮ್ ತೆಗಿತೀವಿ ಅಂತ ಹೇಳಿದ್ರೆ 3ಕ್ಕೂ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ 3 ಇದೆ. ಸೊ 5 ಹಾಗೆ ಇದೆ, ಅಂದರೆ 2ಕ್ಕೆ ಮಾತ್ರ ಇರೋದು. 3 3s are 9. ಸೊ 3 8s are 24. ಮುಂದಕ್ಕೆ ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ಹಾಗಾಗಿ ಎಲ್ಲದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡೋಣ. ಇಲ್ಲಿ 3 × 5 × 3 × 8 ಆಗುತ್ತೆ. 8 5s are 40. ಓಕೆ, 3 3s are 9. 40 × 9 40 × 9 ಆಗುತ್ತೆ. 9 4s are 36. ಆಗಿದ್ರೆ ಏನಾಗುತ್ತೆ ಅಂದರೆ 360 days ಆದಮೇಲೆ. ಸೊ ಇಲ್ಲಿ ನೀವು ಕ್ಯಾಲೆಂಡರ್ ಟಾಪಿಕ್ಸ್ದು ಅಪ್ಲೈ ಮಾಡಬೇಕು. ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಯಾವ ದಿನ ಹೋಗ್ತಾರೆ ಅಂತ ಕೇಳಿದ್ದಾರೆ. ಸೊ ಅವ್ರು ಏನು ಮಾಡಿದ್ದಾರೆ, ಸಂಡೇ ಹೋಗಿದ್ದಾರೆ, ಸಂಡೇ ಒಟ್ಟಿಗೆ ಹೋಗಿದ್ದಾರೆ. ಎಲ್ಲಿಗೆ? ಕ್ಲಬ್ಗೆ. ಯಾವ ದಿನ ಹೋಗ್ತಾರೆ ಅಂದರೆ ಆಫ್ಟರ್ 360 days ದೇ ವಿಲ್ ಗೋ ಟುಗೆದರ್. ಓಕೆನಾ? ಸೊ ಹಾಗಿದ್ರೆ ನೀವು ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ ಕ್ಯಾಲೆಂಡರ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಬೇಕು. ಎಲ್ ಸಿ ಎಮ್ ಮತ್ತು ಕ್ಯಾಲೆಂಡರ್ ಎರಡೂ ಏನಾಗಿದೆ, ಮರ್ಜ್ ಆಗಿದೆ. ಇಲ್ಲಿ ಏನಿಲ್ಲ, 360 ದಿನಗಳ ನಂತರ ಯಾವ ದಿನ ಅಂತ ಕೇಳ್ತಕ್ಕಂಥ ಪ್ರಶ್ನೆ. ಸಿಂಪಲ್ ಕ್ಯಾಲ್ಕುಲೇಷನ್ಸಲ್ಲೂ ಸಹ ಕೇಳ್ಬೋದು. ಇವತ್ತು ಭಾನುವಾರ, ಮುಂದಿನ 100 ದಿನಗಳ ನಂತರ ಯಾವ ದಿನ ಅಂತ ಹೇಳಿ ಕೂಡ ಕೇಳ್ಬೋದು. ಅದು ಕ್ಯಾಲೆಂಡರ್ ಸಮಸ್ಯೆ ಆಗುತ್ತೆ.
ಅದಕ್ಕೆ ಕ್ಯಾಲೆಂಡರ್ ಟಾಪಿಕ್ಕು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಏನಿಲ್ಲ, ಅವ್ರು ಎಷ್ಟು ದಿನ ಕೊಟ್ಟಿರ್ತಾರಲ್ಲ ಅಷ್ಟು ದಿನನ ನಾವು 7ರಿಂದ ಭಾಗಿಸ್ಬೇಕು. ಯಾಕೆ 7ರಿಂದ ಭಾಗಿಸ್ಬೇಕಂತ ಹೇಳಿದ್ರೆ ಎವ್ರಿ 7 ದಿನ ಆದಮೇಲೆ ಏನಾಗುತ್ತೆ, ಆ ದಿನ ರಿಪೀಟ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇವತ್ತು ಸೋಮವಾರ ಆಗಿತ್ತು ಅಂದರೆ ನೆಕ್ಸ್ಟ್ ಇನ್ನು 8ನೇ ದಿನ ಅಂದರೆ 7 ದಿನ ಆದಮೇಲೆ ಸೋಮವಾರನೇ ಆಗಿರುತ್ತೆ. ಹಾಗಿದ್ರೆ ಆ ಶೇಷ ಉಳಿಯುತ್ತಲ್ಲ, ಅಂದರೆ ಎಷ್ಟು ದಿನಗಳಿರ್ತಾವಲ್ಲ ಆ ದಿನಗಳನ್ನ ತೊಗೊಂಡು ಯಾವುದರಿಂದ 7ರಿಂದ ಭಾಗಿಸ್ಬೇಕು. 7ರಿಂದ ಭಾಗಿಸಿದ ನಂತರ ಶೇಷ ಉಳಿಯುತ್ತಲ್ಲ, ಆ ಶೇಷದಷ್ಟು ದಿನ ಮುಂದಕ್ಕೆ ಹೋಗಬೇಕು. ಸೇ ಫಾರ್ ಎಕ್ಸಾಂಪಲ್ ನಾನೊಂದು 10 ದಿನ ಇರುತ್ತೆ, ಇವತ್ತು ಸೋಮವಾರ, 10 ದಿನ ಆದಮೇಲೆ ಯಾವ ದಿನ ಅಂತ ಕೇಳಿದ್ರು ಅಂದರೆ 10ನ್ನು ನಾನು ಏನು ಮಾಡ್ತೀನಿ, ಫಸ್ಟು 7ಇಂದ ಭಾಗಿಸ್ತೀನಿ. 7 1 7, ನನಗೆ ಶೇಷ ಎಷ್ಟು ಉಳಿಯುತ್ತೆ, 3 ಉಳಿಯುತ್ತೆ. ಹಾಗಿದ್ರೆ ಇವತ್ತು ಸೋಮವಾರ ಅಂತ ಅಂದಿರ್ತೀನಿ. 10 ದಿನ ಆದಮೇಲೆ ಏನಿಲ್ಲ, ಶೇಷ ಉಳಿದಿರುತ್ತಲ್ಲ, ಆ ಶೇಷದಷ್ಟು 3 ದಿನ ಮುಂದಕ್ಕೆ ಹೋಗಬೇಕು. ಓಕೆ, ದಟ್ ವುಡ್ ಬಿ ದಿ ಆನ್ಸರ್. ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಆಗಿರುತ್ತೆ. ಅಂದರೆ 10 ದಿನಗಳ ನಂತರ ಯಾವ ವಾರ ಆಗಿರುತ್ತೆ ಅಂದರೆ ಗುರುವಾರ ಆಗಿರುತ್ತೆ. ಸೊ ಸಿಮಿಲರ್ ಕಾನ್ಸೆಪ್ಟ್ನ ಇಲ್ಲಿ ಅಪ್ಲೈ ಮಾಡಿ. ಏನಿಲ್ಲ ಅಂದರೆ 360 ದಿನಗಳ ನಂತರ ಅವ್ರು ಯಾರು, ಜೋಸೆಫ್, ಹರ್ಷ್ ಹಾಗೂ ಸುಮಿತ್, ಇವ್ರು 3 ಜನ ಏನು ಮಾಡ್ತಾರೆ, ಸ್ವಿಮ್ಮಿಂಗಿಗೆ ಹೋಗ್ತಾರೆ. ಸೊ 360 ಡೇಸ್ ಏನಿಲ್ಲ, 360 ಡೇಸ್ ತೊಗೋಬೇಕು. ಸೊ 360 ಡೇಸ್ನ ಐ ವಿಲ್ ಡಿವೈಡ್ ಇಟ್ ಬೈ 7. So that is 7 5s are 35, that is 1 is the remainder, 7 1s are 7, that is what is the remainder, 3 is the remainder. ಸೊ ಹಾಗಿದ್ರೆ ಶೇಷ 3 ಉಳಿಯುತ್ತೆ. ಅವರು ಒಟ್ಟಿಗೆ ಹೋಗಿರೋದು ಯಾವ ದಿನ, ಭಾನುವಾರ ಹೋಗಿರೋದು. ಈ ಭಾನುವಾರಕ್ಕೆ ನಾವೇನು ಮಾಡಬೇಕು, ಈ 3 ದಿನನ ಆ್ಯಡ್ ಮಾಡಬೇಕು. ಯಾಕೆ 3 ದಿನ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಟ್ ಈಸ್ ಸೋಮವಾರ, ಮಂಗಳವಾರ, ಬುಧವಾರ. ಸೊ ಹಾಗಿದ್ರೆ ಸಂಡೇ ಪ್ಲಸ್ 3 ಡೇಸ್ ಏನಾಗುತ್ತೆ, ಭಾನುವಾರ ಪ್ಲಸ್ 3 ದಿನ ಏನಾಗುತ್ತೆ ಅಂದರೆ ದಟ್ ಈಸ್ ಮಂಡೇ ಆಗುತ್ತೆ, ಟ್ಯೂಸ್ಡೇ, ಅದಾದಮೇಲೆ ವೆಡ್ನಸ್ಡೇ. ಸೊ ದ ಆನ್ಸರ್ ವುಡ್ ಬಿ ವೆಡ್ನಸ್ಡೇ. ಬುಧವಾರ ಆನ್ಸರ್ ಆಗಿರುತ್ತೆ, ಬುಧವಾರ ಆನ್ಸರ್ ಆಗಿರುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಲ್ಲ ಸಹ LCM ತೆಗೆದುಕೊಳ್ಳೋದು, ಅದ್ರ ಜೊತೆಗೆ ಕ್ಯಾಲೆಂಡರ್ ಲಿಂಕ್ ಆಗಿದೆ. ಸೊ 4ನೇ ಪ್ರಶ್ನೆ, ಎಗೇನ್ ಇದು ಸಹ 2020ಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ನಾವು, ಇಫ್ ಯು ಹ್ಯಾವ್ 2 straight sticks of length 7.5 feet and 3.25 feet, what is the minimum length can you measure? ಅಂದರೆ ಇಲ್ಲಿ ಮಿನಿಮಮ್ ಲೆಂತ್ ಎಷ್ಟನ್ನು ಮೆಷರ್ ಮಾಡ್ಬೋದು ನೀವಂತ ಕೇಳಿದ್ದಾರೆ. ದಟ್ ಈಸ್, ಸೊ ಇಲ್ಲಿ ನೋಡಿ ಸ್ಟಿಕ್ಸ್ ಇದೆ, ಒಂದು 7.5 ಫೀಟ್ ಇದೆ, ಇನ್ನೊಂದು 3.25 ಫೀಟ್ ಇದೆ. ವಾಟ್ ಇಸ್ ದ ಮಿನಿಮಮ್ ಲೆಂತ್ ಯು ಕ್ಯಾನ್ ಮೆಷರ್? ಸರ್ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಇಲ್ಲೇನಾಗ್ತಿದೆ ಅಂದರೆ ರಿಪೀಟ್ ಆಗೋದು ಕೇಳ್ತಿಲ್ಲ. ಮಿನಿಮಮ್ ಅಂದರೆ ಎಷ್ಟು ಫಿಲ್ ಆಗುತ್ತೆ ಅಂದರೆ ಇಷ್ಟು ಮೆಷರ್ ಮಾಡ್ಬೋದು ಅಂತ ಕೇಳಿದರೆ, ಈ ಥರ ಪ್ರಶ್ನೆಗಳಿಗೆ ನೀವು LCM ಅಲ್ಲ ತೆಗಿಬೇಕಾಗಿರೋದು, HCF ಅನ್ನು ತೆಗಿಬೇಕು. ಓಕೆ, ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕ್ಲಾರಿಟಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಇದೇ ಥರದ ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಲಿಂಕ್ ಮಾಡೋಣ. ಆ ಪ್ರಶ್ನೆಗೆ ಲಿಂಕ್ ಆಯಿತು ಅಂತ ಹೇಳಿದ್ರೆ ವಿಲ್ ಗೆಟ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ, ಯಾಕೆ HCF ತೆಗಿಬೇಕಂತ ಹೇಳಿ. ಈಗ ಇಲ್ಲಿ 7.5 ಫೀಟ್ ಅಂಡ್ 3.25 ಫೀಟ್ ಇವೆರಡರದ್ದು ಏನು ತೆಗಿಬೇಕು, HCF ತೆಗಿಬೇಕು. ಆವಾಗ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಲೆಂತ್ ಎಷ್ಟನ್ನು ನಾವು ಮೆಜರ್ ಮಾಡ್ಬೋದು. ಯಾಕಂದರೆ ಕಾಮನ್ ಆಗಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಲ್ಲಿ ಏನಾಗಬೇಕಂದ್ರೆ ಅಷ್ಟು ಕಟ್ ಆಗ್ತಾ ಹೋಗಬೇಕು, ಅದಕ್ಕೋಸ್ಕರ. ಸೊ ನಾವು 7.5 ಮತ್ತು 3.5 ರೆಗ್ಯುಲರ್ ಆಗಿ ನಿಮಗೆ HCF ಮಾಡೋಕ್ಕೆ ಬಂತಂದರೆ ವೆಲ್ ಆ್ಯಂಡ್ ಗುಡ್, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಎಟ್ ಆಲ್ ವಿತ್ ಯು. ಬಟ್ ದ ಥಿಂಗ್ ಇಸ್, ಇಲ್ಲಾನು ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್, ದಟ್ ಇಸ್ ಫ್ರ್ಯಾಕ್ಷನ್ಗಳನ್ನ ಕೊಟ್ಬಿಟ್ಟು ನಿಮಗೆ ಅದ್ರದ್ದು HCF ಅಥವಾ LCMನ ಕಂಡುಹಿಡಿಯೋದಕ್ಕೆ ಕೇಳ್ಬೋದು. ಸೊ ಹಾಗಾಗಿ ಐ ವಿಲ್ ಕನ್ವರ್ಟ್ ದೀಸ್ ಇನ್ ಟು ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನ ರಾಶಿಗಳಿಗೆ ಕನ್ವರ್ಟ್ ಮಾಡಿ, ತದನಂತರ ಆ ಭಿನ್ನ ರಾಶಿಗಳ ಲಸಹ ಹಾಗೂ ಮಸಹವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಬರೋಣ. ನಾವು ಈ 7.5ನ ನಾನು ಹೆಂಗೆ ಬರಿಬೋದು ಅಂದರೆ 75/10 ಅಂತ ಬರಿಬೋದು. ಅದಾದಮೇಲೆ 3.25 ಇದೆಲ್ಲ, ಸೊ 3.25ನ ನಾನು ಹೇಗೆ ಬರಿಬೋದು ಅಂತ ಹೇಳಿದ್ರೆ, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 325 ಡಿವೈಡೆಡ್ ಬೈ 100 ಅಂತ ಬರಿಬೋದು. ಭಿನ್ನರಾಶಿಗಳು ಸರ್, ಭಿನ್ನರಾಶಿ ಯಾಕೆ ಬರ್ಕೊಂಡ್ರಿ, ಭಿನ್ನರಾಶಿಗಳದ್ದು HCF ಮತ್ತು LCMನ ಕಂಡುಹಿಡಿಯೋದನ್ನ ಹೇಳಬೇಕು, ಅದಕ್ಕೋಸ್ಕರ ಈ ಥರ ಪ್ರಶ್ನೆಗಳು ಕೇಳ್ಬೋದು. ಡೈರೆಕ್ಟಾಗಿ ಭಿನ್ನರಾಶಿಗಳನ್ನ ಕೊಟ್ಬಿಟ್ಟು ನಿಮ್ಮ KPSC ಒಳಗಡೆ ಅಷ್ಟೊಂದು ಡಿಫಿಕಲ್ಟ್ ಇರಲ್ಲ, ಈಸಿನೂ ಇರಲ್ಲ, ಮಿಡಲ್ ಕೇಳ್ಬಿಡ್ತಾರೆ. ಸೊ ಇಲ್ಲಿ ಮೆಜಾರಿಟಿ ಸ್ಟೂಡೆಂಟ್ಸ್ಗೆ ಫ್ರ್ಯಾಕ್ಷನ್ಸ್ ಟು LCM HCF ಕಂಡುಹಿಡಿಯೋದು ಬರ್ತಿರಲ್ಲ. ಸೊ ಹಾಗಾಗಿ ಕಾನ್ಸಂಟ್ರೇಟ್ ಹೆಂಗೆ ಅಂತ ಹೇಳಿದ್ರೆ, ಫಸ್ಟು ಸಿಂಪ್ಲೆಸ್ಟ್ ಫ್ರ್ಯಾಕ್ಷನಿಗೆ ಬರ್ಕೊಳ್ಳಿ. 5ರಿಂದ ಹೋಗುತ್ತೆ, 5 15 75, 5 2 10. ಸೊ ಇದೆಷ್ಟಾಯಿತು, 15/2 ಆಯಿತು. ಸೊ ಇದು 25ರಿಂದ ಹೋಗುತ್ತೆ, 25 4 ಆಗುತ್ತೆ, 25 ಜೊತೆಗೆ 1s, ದಟ್ ಇಸ್ ವಾಟ್ ಇಸ್ ದ ರಿಮೈಂಡರ್ ಇಯರ್, 7 ಇಸ್ ದಿ ರಿಮೈಂಡರ್, 75 4s, ದಟ್ ಇಸ್ 14/4 ಆಗುತ್ತೆ. 3s 75, ದಟ್ ಇಸ್ 13/4 ಆಗುತ್ತೆ, 13/4. ನಾವು ಯಾವುದ್ರದ್ದು LCM HCF ತೆಗಿಬೇಕು, 15/2, 13/4 ನಾವು ಮಸಹ, ದಟ್ ಇಸ್ ವಿ ಹ್ಯಾವ್ ಟು ಟೇಕ್ HCF ಆಫ್ 15/2 ಆ್ಯಂಡ್ 13/4. ಸರ್ ಹೌ ಟು ಟೇಕ್? ಏನಿಲ್ಲ, HCF ಕೇಳಿದ್ದಾರೆ ಅಂತ ಹೇಳಿದ್ರೆ ಏನಿಲ್ಲ,
HCF ಆಫ್ ನ್ಯೂಮರೇಟರ್, HCF ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ LCM ಆಫ್ ಡಿನಾಮಿನೇಟರ್. ಅದು ಭಿನ್ನರಾಶಿಗಳ HCF ಆಗಿರುತ್ತೆ. ಸರ್ ಏನಾದ್ರು LCM ಕೇಳಿದ್ರು ಅಂದರೆ ಏನಿಲ್ಲ, ನ್ಯೂಮರೇಟರ್ಗಳದ್ದು ನಾವು LCM ತೆಗಿಬೇಕು, ಡಿವೈಡೆಡ್ ಬೈ ಡಿನಾಮಿನೇಟರ್ಗಳದ್ದು HCF ತೆಗಿಬೇಕು. ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ, HCF ಅಂದರೆ ಮಸಹ ಯಾವುದು ಭಿನ್ನರಾಶಿಗಳದ್ದು ತೆಗಿಬೇಕಾದ್ರೆ ಅಂಶದ ಮಸಹ ತೆಗೆದು ಅದನ್ನು ಛೇದದ ಲಸಹದಿಂದ ಭಾಗಿಸಬೇಕು. ಫ್ರ್ಯಾಕ್ಷನ್ಸ್ಗಳದ್ದು HCF ಆಫ್ ದಿ ನ್ಯೂಮರೇಟರ್ ಡಿವೈಡೆಡ್ ಬೈ LCM ಆಫ್ ದಿ ಡಿನಾಮಿನೇಟರ್ ವಿಲ್ ಗಿವ್ ಯು ದಿ HCF ಆಫ್ ದಿ ಫ್ರ್ಯಾಕ್ಷನ್ಸ್. Similarly, if they are asking you the LCM of the numerator divided by LCM of the HCF of the denominator would be the HCF or LCM for the fractions. ಇಲ್ಲಿ ಮಾಡ್ತಾ ಇದ್ದೀನಿ. 15 ಮತ್ತು 13 ಏನಾಗುತ್ತೆ, ನನಗೆ ಏನು ಬೇಕು, HCF ಬೇಕು. ಸೊ 15 ಮತ್ತು 13 HCF ಏನಂತ ಹೇಳಿದ್ರೆ, ಸೊ ಆಬ್ವಿಯಸ್ಲಿ 15 ಮತ್ತು 13ಗೆ ಕಾಮನ್ ಫ್ಯಾಕ್ಟರ್ ಇಲ್ಲವೇ ಇಲ್ಲ. ಸೊ ಹಾಗಾಗಿ ನಾನು 15 ಇಂಟು 13 15 ಮತ್ತು 13 ಏನಾಗುತ್ತೆ, HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು ಮಾಡೋದು ಹೇಳ್ತಾ ಇದ್ದೀನಿ ನೋಡಿ. 15 ಬೈ ಇಂಟು 13 ಯಾವುದರಿಂದ ಹೋಗುತ್ತೆ, ಒಂದೇ ಇಂದ ಹೋಗೋದು. ಒಂದು 15ಲೇ ಒಂದು 13 ಸೊ ನಾನು ಏನು ಹೇಳಿದ್ದೀನಿ ಅಂತ ಹೇಳಿದ್ರೆ, LCM ಅಂದರೆ ಇಷ್ಟು ಪೂರ್ತಿ ಗುಣಿಸ್ಬೇಕು, HCF ಅಂದರೆ ಇಷ್ಟು ಮಾತ್ರ. ಸೊ ಹಾಗಿದ್ರೆ 15 ಮತ್ತು 13 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂದರೆ 1 ಡಿವೈಡೆಡ್ ಬೈ 2 ಮತ್ತು 4 ಮಗ್ಗಿ ಹೇಳ್ಕೊಂಡು ಹೋಗಿ 2 1 2 2 4 ಓವರ್ ಎ ಪೀರಿಯಡ್ ಆಫ್ ಟೈಮ್ ಪ್ರಾಕ್ಟೀಸ್ ಆಗ್ತಾ ಬರುತ್ತೆ. 4 1 ಅಂದರೆ ಎರಡರಲ್ಲೂ ಕಾಮನ್ ಫ್ಯಾಕ್ಟ್ರು ಲೀಸ್ಟ್ ಯಾವುದಿರುತ್ತೆ ಅಂದರೆ 4 ಆಗಿರುತ್ತೆ. 2 2 4 4 1 4. ಹಾಗಾಗಿ LCM ಏನಾಗುತ್ತೆ ಅಂದರೆ 4 ಆಗಿರುತ್ತೆ. ಇಲ್ಲ ನೀವು ಟ್ರೆಡಿಷನಲ್ ಆಗಿ ಇಫ್ ಯು ವಾಂಟ್ ಟು ಡೂ ಲೈಕ್ ದಿಸ್ ಆಲ್ಸೋ ಯು ಕ್ಯಾನ್ ಡೂ, ದಟ್ ಇಸ್ 2 1 2 2 2 4 ಇಸ್ ದಿ LCM ಆಗಿರುತ್ತೆ. ಸೊ 1/4 ಇದೆ. ಸೊ 1/4 ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ದಟ್ ಇಸ್ 0.25 feet ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಸೊ ದಟ್ ಇಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸಿಂಪಲ್ ಇರುತ್ತೆ, ಯು ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್. ಮುಂದಿನ ಪ್ರಶ್ನೆಗೆ ಯಾಕೆ HCF ತೆಗಿಬೇಕಂತ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ 5th ಕ್ವೆಶನ್, ದಟ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಕೋರ್ಟ್ಯಾರ್ಡ್ 3.78 meters long and 5.25 meters wide is to be prepared exactly with square tiles, all of the same size. What is the largest size of the till which could be used for the purpose? ಅಂದರೆ ಒಂದು ರೆಕ್ಟ್ಯಾಂಗ್ಯುಲರ್ ಕೋರ್ಟ್ ಯಾರ್ಡ್ ಇದೆ, ದಟ್ ಈಸ್ ಒಂದು 5.25 meters 5 meters ವೈಡ್ ಇದೆ, ಇನ್ನೊಂದು 3.78 meters ಲಾಂಗ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಎಕ್ಸಾಕ್ಟಾಗಿ ಸ್ಕ್ವೇರ್ ಟೈಲ್ಸ್ನ ಹಾಕ್ಕೊಂಡು ಬರಬೇಕು. ಎಕ್ಸಾಕ್ಟಾಗಿ ಸ್ಕ್ವೇರ್ ಟೈಲ್ಸ್ ಅಂದರೆ ಇಲ್ಲಿ ಗಮನ ಕೊಟ್ಟಾಗ ಇಲ್ಲಿಗೆ ಕರೆಕ್ಟಾಗಿ ಕೂರಬೇಕು, ಇಲ್ಲಿಗೆ ಕರೆಕ್ಟಾಗಿ ಕೂರಬೇಕು, ಇಲ್ಲಿಗೆ ಕರೆಕ್ಟಾಗಿ ಕೂರಬೇಕು, ಹೀಗೆ ಪ್ರಾಪರಾಗಿ ಇಟ್ ಹ್ಯಾಸ್ ಟು ಫಿಟ್. ಸೊ ಪ್ರಾಪರಾಗಿ ಇಟ್ ಹ್ಯಾಸ್ ಟು ಫಿಟ್ ಅಂದರೆ ಇವ್ರೇನು ಕೇಳಿದ್ದಾರೆ, ಮ್ಯಾಕ್ಸಿಮಮ್ ಕೇಳಿರೋದ್ರಿಂದ ದಟ್ ಈಸ್ ಮ್ಯಾಕ್ಸಿಮಮ್ ಎಷ್ಟು ಫಿಟ್ ಆಗುತ್ತೆ ಅನ್ನೋದಕ್ಕೆ. ಸೊ ಇಯರ್ ಯು ಆರ್ ಸಪೋಸ್ ಟು ಟೇಕ್ ವಾಟ್, HCF, ಏಕೆಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೇ ಫಾರ್ ಎಕ್ಸಾಂಪಲ್ ಈಗ 4 ಮತ್ತು 8 ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದ್ರದ್ದು ಈಕ್ವಲ್ ಆಗಿ ಹೈಯೆಸ್ಟ್ ಆಗಿ ಎಷ್ಟು ಪಾರ್ಟ್ಸ್ ಆಗಿ ಮಾಡ್ಬೋದು ಅಂದರೆ ಒಂದು 4, ಇದನ್ನು 4 ಪಾರ್ಟ್ಸ್ ಮಾಡ್ಬೋದು. 8ಗೆ ಏನು ಮಾಡ್ಬೋದು ಅಂದರೆ 4 into 2 ಮಾಡ್ಬೋದು. ಸೊ ಹಾಗಾಗಿ ಯು ಆರ್ ಸಪೋಸ್ ಟು ಟೇಕ್ ವಾಟ್, HCF. ನೌ ಅಗೇನ್ ಕಮ್ ಬ್ಯಾಕ್ ಟು ಇಯರ್. ಸೊ ವಿ ಶಾಲ್ ಟೇಕ್ ದಿ HCF ಆಫ್ 3.78 ಹಾಗೂ 5.25 meters. ಸೊ ಇಲ್ಲಿ ಏನಿದೆ ನೋಡಿ, ಆಪ್ಷನ್ಸಲ್ಲಿ ಏನಿದೆ 21, 99, 100, 110, ಬಟ್ ಯಾವುದರಲ್ಲಿದೆ, ಸೆಂಟಿಮೀಟ್ರಲ್ಲಿದೆ. ಸೊ ಹಾಗಾಗಿ ಇಲ್ಲಿ ನೀವು 378ನ ಫಸ್ಟು ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. 3.78ನ ದಟ್ ಇಸ್ 3.78 meters ಅಂತ ಹೇಳಿದ್ರೆ ದಟ್ ಇಸ್ 378 centimeters. 5.25 meters ಅಂತ ಹೇಳಿದ್ರೆ ದಟ್ ಇಸ್ 525 centimeters. ನೌ ಇಯರ್ ಈಸಿಲಿ ಯು ಕ್ಯಾನ್ ಟೇಕ್ HCF. ವಾಟ್ ಇಸ್ ದ HCF? ಸೊ ಯು ಆರ್ ಟೇಕಿಂಗ್ ಔಟ್ ದಟ್ ಇಸ್, ನೌ ಯಾವುದರಿಂದ ಹೋಗುತ್ತೆ, ಇಟ್ ವಿಲ್ ಬಿ ಕ್ಯಾನ್ಸಲ್ಡ್ ಬೈ 3ಇಂದ ಹೋಗುತ್ತೆ, ಅಥವಾ ಹೈಯರ್ ನಂಬರಿಂದ ಹೋಗ್ಬೋದು, ಬಟ್ ಕ್ಯಾನ್ಸಲ್ ಇಟ್ ವಿತ್ 3. ಸೊ ನೌ ಐ ಆಮ್ ಕ್ಯಾನ್ಸಲಿಂಗ್ ಇಟ್ ವಿತ್ 3 1s 3 2s 3 6s 3 1s 3 7s 21 3 5s 15 175. ನೌ ಅಗೇನ್ ಯು ಕ್ಯಾನ್ ಕ್ಯಾನ್ಸಲ್ ಇಟ್ ಬೈ 21. 7ಇಂದ ಹೋಗುತ್ತೆ, ಇಟ್ ವಿಲ್ ಬಿ ಗೋಯಿಂಗ್ ವಿತ್ 7ಇಂದ ಹೋಗುತ್ತೆ. 7ದು ಡಿವಿಸಿಬಿಲಿಟಿ ಹೆಂಗೆ ಚೆಕ್ ಮಾಡೋದು ಅಂತ ಹೇಳಿ ಡಿವಿಸಿಬಿಲಿಟಿ ಟಾಪಿಕಲ್ಲಿ ಐ ವಿಲ್ ಹೆಲ್ಪ್ ಯು ಔಟ್. ಎಲ್ಲ ನಂಬರ್ಗಳದ್ದು ಹೆಂಗೆ ಈ ನಂಬರ್ ಡಿವಿಸಿಬಿಲಿಟಿ ಬೈ 7 13 11 ಅಂತ ಹೇಳಿ ಇಟ್ ಈಸ್ ಮೋರ್ ಈಸಿಯರ್. ಸೊ 7ಇಂದ ಹೋಗುತ್ತೆ. 7 1s 7, ಸೊ 5 is the remainder, 7 8s 56, 7 2s 14, 7 5s 35. ಸೊ 18 ಮತ್ತು 25ಗೆ ನಮಗೆ ಕಾಮನ್ ಫ್ಯಾಕ್ಟರ್ ಇಲ್ಲ, ಅಲ್ಲಿಗೆ ಡ್ರಾಪ್ ಔಟ್ ಮಾಡ್ತೀನಿ ನಾನು. ಸೊ ಈಗ ನನಗೆ ಏನು ಬೇಕು, HCF ಬೇಕು. HCF ಯಾಕೆ ಬೇಕಂತ ನಿಮಗೆ ಇಷ್ಟೊತ್ತಿಗೆ ಅರ್ಥ ಆಗಿರಬೇಕು, ಯಾವಾಗ LCM ಮತ್ತು HCFಗೆ ಡಿಫ್ರೆನ್ಸು. ಸೊ ಇಷ್ಟು ಪೂರ್ತಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನನಗೆ
ಎಲ್ ಸಿ ಎಮ್ ಸಿಗುತ್ತೆ, ಇಷ್ಟು ಮಾತ್ರ ಮಾಡಿದ್ರೆ ನನಗೆ ಹೆಚ್ ಸಿ ಎಫ್ ಸಿಗುತ್ತೆ. ಸೊ 7 3s ಎಷ್ಟಾಗುತ್ತೆ ಅಂದರೆ 21 ಸೆಂಟಿಮೀಟರ್ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಥಿಂಗ್. ದಟ್ ಇಸ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ದಟ್ ಇಸ್ 6th ಕ್ವೆಶನ್. ನೌ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಮಾಂಗ್ ದೆಮ್ 1001 pens and 910 pens can be distributed in such a way that each student gets the same number of pens and same number of pencils is. So question differentiate ಮಾಡೋಷ್ಟು aptitude skills ಇರಬೇಕು. I hope you are understanding. The more you practice you will get more clarity. ಸೊ ಇಲ್ಲೂ ಸಹ ನಾವೇನು ತೆಗಿಬೇಕು, ಎಚ್ ಸಿ ಎಫ್ ಎಲ್ ಸಿ ಎಮ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 1001 ಪೆನ್ಸ್ ಇದ್ದಾವೆ, 910 ಪೆನ್ಸಿಲ್ಸ್ ಇದ್ದಾವೆ. ಸೊ ಅವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬರಬೇಕು. ಮ್ಯಾಕ್ಸಿಮಮ್ ಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಟ್ ಶುಡ್ ಬಿ ಕಾಮನ್ ಆಗಿ ಕ್ಯಾನ್ಸಲ್ ಆಗ್ತಾ ಬರಬೇಕು. ಸೊ ಇಟ್ ವಿಲ್ ಬಿ ಎಚ್ ಸಿ ಎಫ್, ಹೆಚ್ ಎಫ್ ಆಗಿ ಇರುತ್ತೆ. ನೌ ಐ ಹ್ಯಾವ್ ಟು ಟೇಕ್ ದಿ ಎಚ್ ಸಿ ಎಫ್ ಆಫ್ 1001 ಆ್ಯಂಡ್ 910 ನಾವೇನು ತೆಗಿಬೇಕು, ಹೆಚ್ ಸಿ ಎಫ್ ತೆಗಿಬೇಕು. ಸೊ ಇಲ್ಲಿ ನಾವು ನೋಡಿದಾಗ ಪ್ರಾಬಬಲಿ ಇಟ್ ವಿಲ್ ಗೋ ಬೈ 91 910 ಇರೋದ್ರಿಂದ 91 ಟೆನ್ಸ ಆಪ್ಷನ್ಸಲ್ಲಿ ಇರೋದನ್ನ ಕೂಡ ನೋಡಬೇಕು. ಇಲ್ಲಿ 91 ಇದೆ, ಸೊ 91 ಇಂದ ಹೋಗ್ತಕ್ಕಂಥ ಚಾನ್ಸಸ್ ಇರ್ತವೆ. ಯಾಕೆಂದರೆ 91 ಟೆನ್ಸ್ ಈಸ್ 910 ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತು. ಸೊ ನೌ ಐ ವಿಲ್ ಕ್ಯಾನ್ಸಲ್ ಇಟ್ ಬೈ 91. 91 1s 91, 100 ಇದೆಯಲ್ಲ ಅದು. ಸೊ 9 ಇಸ್ ದಿ ರಿಮೈಂಡರ್, 91 ಆಯಿತು. ಎಗೇನ್ 91 1s, ಇಲ್ಲಿ 91 ಟೆನ್ಸ. ಸೊ ಎಗೇನ್ 11 ಮತ್ತು 10ಕ್ಕೆ ಕಾಮನ್ ಫ್ಯಾಕ್ಟರ್ ಇದೆಯಾ, ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ಹಾಗಾಗಿ ಮುಂದಕ್ಕೆ ನಮಗೆ ಬೇಕಾಗಿರೋದು ಹೆಚ್ ಸಿ ಎಫ್ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಸೊ ಎಚ್ ಸಿ ಎಫ್ ಇಸ್ ವಾಟ್ 91. ಹಾಗಿದ್ರೆ ಮಸಹ ಯಾವುದು ಅಂದರೆ 91. ಸೊ ಹಾಗಾಗಿ ಉತ್ತರ ಯಾವುದಾಗಿರುತ್ತೆ ಅಂದರೆ 91 ಸ್ಟೂಡೆಂಟ್ಸಿಗೆ ನಮಗೆ ಈಕ್ವಲ್ ಆಗಿ ಡಿವೈಡ್ ಮಾಡಿಕೊಂಡು ಬರ್ಬೋದು. ದಟ್ ಇಸ್ ನಂಬರ್ ಆಫ್ ಪೆನ್ಸ್ ಆ್ಯಂಡ್ ಪೆನ್ಸಿಲ್ಸ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಾವು ಎಚ್ ಸಿ ಎಫ್ ಎಲ್ ಸಿ ಎಮ್ ಮಾಡ್ತಾ ಇದ್ವಿ, ಒಂದು ಸತಿ ಗ್ಲಾನ್ಸ್ ಔಟ್ ಮಾಡ್ಕೊಂಡ್ವಿ ಅಂದರೆ ಸೊ ಯಾವಾಗ ಎಚ್ ಸಿ ಎಫ್ ತೆಗಿಬೇಕು, ಯಾವಾಗ ಎಲ್ ಸಿ ಎಮ್ ತೆಗಿಬೇಕು ಕ್ಲಾರಿಟಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೌ ಟು ಫೈಂಡ್ ಔಟ್ ಎಲ್ ಸಿ ಎಮ್, ಹೌ ಟು ಫೈಂಡ್ ಔಟ್ ಎಚ್ ಸಿ ಎಫ್, ದಟ್ ಇಸ್ ಆಲ್ಸೋ ಕ್ಲಿಯರ್. ಲಸಹ ಹೆಂಗೆ ತೆಗಿಬೇಕು, ಮಸಹ ಹೆಂಗೆ ತೆಗಿಬೇಕು, ಯಾವಾಗ ತೆಗಿಬೇಕು, ಅವು ಎರಡೂ ಸಹ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಆಗಿದೆ. ಈ ಎಚ್ ಸಿ ಎಫ್ ಎಲ್ ಸಿ ಎಮ್ ಮೇಲೆ ನೆಕ್ಸ್ಟ್ ಸಾರ್ಟ್ ಆಫ್ ಟಾಪಿಕ್ಸು ಯಾವ ಥರ ಬರುತ್ತೆ ಅಂತ ನೋಡೋಣ. ದಟ್ ಇಸ್ ಟೈಪ್ 1 ಪ್ರಾಬ್ಲಮ್ಸ್. ನವ್ ಯು ಆರ್ ಡೂಯಿಂಗ್ ವಿತ್ ಟೈಪ್ 2 ಪ್ರಾಬ್ಲಮ್ಸ್. ಏನು ಟೈಪ್ 2 ಪ್ರಾಬ್ಲಮ್ಸ್ ಅಂದರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಏನಂದರೆ ಬಿಫೋರ್ ಗೋಯಿಂಗ್ ಟು ಪ್ರಾಬ್ಲಮ್ ದಿಸ್ ವಾಟ್. ಸೊ ದಟ್ ಇಸ್ ದ ರೂಲ್. ವಾಟ್ ಇಸ್ ದಿ ರೂಲ್ ಅಂದರೆ ಯಾವುದಾದರೂ ಎರಡು ಸಂಖ್ಯೆ ಇರ್ತವೆ ಅಂತ ತಿಳ್ಕೊಳ್ಳೋಣ. ದಟ್ ಇಸ್ ಎ ಬಿ, ಎ ಒಂದು ಸಂಖ್ಯೆ, ಬಿ ಒಂದು ಸಂಖ್ಯೆ. ಅವು ಎರಡರ ಗುಣಲಬ್ಧ ವಿಲ್ ಬಿ ಈಕ್ವಲ್ ಟು ಲಸಹ ಹಾಗೂ ಮಸಹಗಳ ಗುಣಲಬ್ಧಕ್ಕೆ ಸಮ ಆಗಿರುತ್ತದೆ. ದಟ್ ಈಸ್ the product of two numbers will be equal to the product of HCF and LCM of those two numbers. ಈ ಕಾನ್ಸೆಪ್ಟ್ನ ಯೂಸ್ ಮಾಡಿ ಎರಡು ಪ್ರಾಬ್ಲಮ್ ಮಾಡೋಣ. ಸೊ ಇವೆಲ್ಲ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ತುಂಬ ಹಳೆಯದರಲ್ಲಿ ಕೇಳಿರೋದ್ರಿಂದ ನಾವು ಈ ಕ್ವೆಶನ್ಸ್ನ ಮೋರ್ ಅಪ್ಲಿಕೇಶನ್ ಕೇಳ್ಬೋದು. ಸೊ ಹಾಗಾಗಿ ಬಟ್ ಯು ಶುಡ್ ಬಿ ಹ್ಯಾವಿಂಗ್ ದಿ ಕ್ಲಾರಿಟಿ ಆಫ್ ದೀಸ್ ಟಾಪಿಕ್ಸ್. ನೌ ಕಮಿಂಗ್ ಟು ದಿ ಕ್ವೆಶನ್. ಈ ಟಾಪಿಕ್ ಅಂದರೆ ಈ ಕಾನ್ಸೆಪ್ಟ್ನ ಯೂಸ್ ಮಾಡಿ ಐ ಆಮ್ ಸಾಲ್ವಿಂಗ್ ದಿಸ್ ಕ್ವೆಶನ್. ಈ ಪ್ರಶ್ನೆನ ಸಾಲ್ವ್ ಮಾಡೋಣ. LCM and HCF of two numbers are 2310 and 30 respectively. One of the number is 210. Then what is the second number? ಏನಿಲ್ಲ, ಸೇಮ್ ಲಾಜಿಕ್ ಇದೆ. ದಟ್ ಈಸ್ ಒಂದು ಎಲ್ ಸಿ ಎಮ್ದು ಆಫ್ 2 numbers 2310 ಇದೆ, ಎಚ್ ಎಫ್ ಇಸ್ 30 ಇದೆ ಆ್ಯಂಡ್ 1 number is 210. ಅಂದರೆ ಇಲ್ಲಿ ಯಾವುದು ಎ ಇಸ್ ಈಕ್ವಲ್ ಟು 210 ಇದೆ ಆ್ಯಂಡ್ ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಎಷ್ಟಿದೆ ಅಂದರೆ 30 ಇದೆ. ಹಾಗೆ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಎಷ್ಟಿದೆ ಅಂದರೆ 2310 ಇದೆ. ಸೊ ನಾವು ಅಪ್ಲಿಕೇಶನ್ ಹಾಕಿ ದಟ್ ಈಸ್ ಎ ಇಂಟು ಬಿ ಅಂದರೆ 210 ಇಂಟು ನಂಬರ್ ಬಿ ವಿಲ್ ಬಿ ಈಕ್ವಲ್ ಟು ಹೆಚ್ ಸಿ ಎಫ್ ಎಷ್ಟು 30, ಎಲ್ ಸಿ ಎಮ್ ಎಷ್ಟು 2310. ನಾವು ನನಗೆ ಬಿ ಬೇಕು, ಬಿ ಬೇಕಂದರೆ 210ನ ಆ ಕಡೆ ಕಳಿಸ್ತೀನಿ. ದಟ್ ಈಸ್ 30 ಇಂಟು 2310 ಡಿವೈಡೆಡ್ ಬೈ 210. ನಾವು 0 0 ಕ್ಯಾನ್ಸಲ್ಸ್. ಸೊ 3 10s 3 7s ಹೋಗುತ್ತೆ, ಪ್ರಾಬಲಿ 7ಇಂದ ಹೋಗುತ್ತೆ ಅಂದ್ಕೊತೀವಿ. ಎಸ್ 7ಇಂದ ಹೋಗುತ್ತೆ. 7 1s 7 3s 21, 2 ರಿಮೈಂಡರ್ 21, 7 3s 21 ಆಗುತ್ತೆ. 10 ಇಂಟು 33 ವಿಚ್ ಇಸ್ ಈಕ್ವಲ್ ಟು 330. The other number is 330. That is option C would be the correct answer. I hope you have understood. Same logic, easy concept. It's a PYQ. It is easier. ಮುಂದಿನ ಪ್ರಶ್ನೆ ಸೇಮ್ ಅದೇ ಥರದ ಪ್ರಶ್ನೆ ಇದೆ, ನೀವು ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಸೊ ಟ್ರೈ ಟು ಸಾಲ್ವ್ ವಿತೌಟ್ ವಾಚಿಂಗ್ ದಿ ವಿಡಿಯೋ ಇಟ್ ಸೆಲ್ಫ್. ಕಮಿಂಗ್ ಇಯರ್ LCM and HCF of two numbers are 864 and 144 respectively.
ಒನ್ ಆಫ್ ದಿ ನಂಬರ್ ಇಸ್ 288, ದೆನ್ ವಾಟ್ ಈಸ್ ದಿ ಸೆಕೆಂಡ್ ನಂಬರ್? ಲಾಜಿಕ್ ಫಾರ್ಮುಲಾ ಎಲ್ಲ ಬರ್ಕೊಳ್ಳೋಕೆ ಹೋಗ್ಬಿಡಿ. ದಟ್ ಇಸ್ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್, ದಟ್ ಇಸ್ 864 ಇಂಟು 144 ವಿಲ್ ಬಿ ಈಕ್ವಲ್ ಟು 288. ಅನದರ್ ನಂಬರ್ ಇಸ್ ಬಿ, ದಟ್ ನಂಬರ್. ನನಗೆ ಯಾವುದು ಬೇಕು? ಬಿ ನಂಬರ್ ಬೇಕು. ಬಿ ನಂಬರ್ ಬೇಕು ಅಂದರೆ 864 ಇಂಟು 144 ಡಿವೈಡೆಡ್ ಬೈ 288 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ಬಿ. 144 1 144 2 ಟೇಬಲ್ಸ್ ಫಾಸ್ಟಾಗಿ ಬರಬೇಕು. 2 1 2 4 3 2, ದಟ್ ಈಸ್ 432 ವುಡ್ ಬಿ ದಿ ಆನ್ಸರ್. ದಟ್ ಈಸ್ ಆಪ್ಷನ್ ಸಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಥಿಂಗ್. ಈಸಿ ಇದೆ, ಯು ಕ್ಯಾನ್ ಸಾಲ್ವ್ ಇಟ್ ಔಟ್. ಇವೆರಡು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಪ್ರಾಡಕ್ಟ್ ಆಫ್ ಟು ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ದೋಸ್ ಟು ನಂಬರ್ಸ್. ಎರಡು ಸಂಖ್ಯೆಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಲಸಹ ಹಾಗೂ ಮಸಹಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. 9ನೇ ಪ್ರಶ್ನೆ. ನಾವು ಅಗೇನ್ ದಿಸ್ ಇಸ್ ಎಲ್ ಸಿ ಎಮ್ ಎಚ್ ಸಿ ಎಫ್ ಬೇಸಿಸ್ ಮೇಲೆ ಅನದರ್ ಟೈಪ್ ಆಫ್ ಕ್ವಶನ್, ಅಂದರೆ ಟೈಪ್ 3 ಕ್ವಶನ್. ಏನು? ಫಸ್ಟ್ ಟೈಪಲ್ಲಿ ನಾವು ಏನು ಮಾಡಿದ್ದೀವಿ, ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ದು ಯಾವಾಗ ತೆಗಿಬೇಕು, ಅಂದರೆ ಸರ್ಕಲ್ಲು ರನ್ನಿಂಗ್ ಓಡಬೇಕಾದ್ರೆ ಈ ಥರ ಪ್ರಶ್ನೆನ ಮಾಡಿದ್ದೀವಿ. ಎರಡನೇ ಟೈಪಲ್ಲಿ ಏನು ಮಾಡಿದ್ದೀವಿ, ಲಸಹ ಹಾಗೂ ಮಸಹ ಕೊಟ್ಬಿಟ್ಟು ನಮಗೆ ಒಂದು ಸಂಖ್ಯೆ ಕೊಟ್ಟು ಇನ್ನೊಂದು ಸಂಖ್ಯೆಯನ್ನು ಕೇಳ್ತಾರೆ. ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿ ಸಹ ಗೊತ್ತಾಗಿದೆ. ಪ್ರಾಡಕ್ಟ್ ಆಫ್ ಟು ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ ದೋಸ್ ಟು ನಂಬರ್ಸ್. ಸೊ ನಾವು ಗೋಯಿಂಗ್ ಟು ದಿ ಥರ್ಡ್ ಟೈಪ್ ಆಫ್ ಪ್ರಾಬ್ಲಮ್. ಥರ್ಡ್ ಟೈಪ್ ಆಫ್ ಪ್ರಾಬ್ಲಮಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿರ್ತಾರೆ. ದ ರೇಷಿಯೋ ಆಫ್ ಟು ನಂಬರ್ಸ್ ವಿಲ್ ಬಿ ಗಿವನ್ ಅಲಾಂಗ್ ವಿತ್ ದಿ ಎಲ್ ಸಿ ಎಮ್ ಆರ್ ಎಚ್ ಸಿ ಎಫ್ ಅನ್ನು ಕೊಟ್ಟಿರ್ತಾರೆ. ಸರ್ ಎಲ್ ಸಿ ಎಮ್ ಕೊಟ್ಟಿದ್ದಾಗ ಹೆಂಗೆ ಮಾಡೋದು, ಎಚ್ ಸಿ ಎಫ್ ಕೊಟ್ಟಿದ್ದಾಗ ಹೆಂಗೆ ಮಾಡೋದು, ಪ್ರಾಪರಾಗಿ ಕ್ಲಾರಿಟಿ ಇಟ್ಕೊಂಡ್ರೆ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಆರ್ ಆಲ್ಸೋ ವೆರಿ ವೆರಿ ಈಸಿ. ನೋಡ್ತಾ ಇದ್ದೀವಿ. ಐ ಹೋಪ್ ಥರ್ಡ್ ಟೈಪ್ ಯು ಆರ್ ಗೆಟ್ಟಿಂಗ್. ವಾಟ್ ಏನು ಕೊಟ್ಟಿರ್ತಾರೆ? ರೇಷಿಯೋ ಆಫ್ ದಿ ಟು ನಂಬರ್ಸ್ ಕೊಟ್ಟಿರ್ತಾರೆ. ಎರಡು ಸಂಖ್ಯೆಗಳ ರೇಷಿಯೋ ಕೊಟ್ಟಿರ್ತಾರೆ. ಸರ್ 3 ಸಂಖ್ಯೆ 4 ಸಂಖ್ಯೆ ಯಾವುದ್ರದಾರು ಕೊಡ್ಬೋದು. ಬೇಸಿಕ್ ಎಲ್ ಸಿ ಎಮ್ ಎಚ್ ಸಿ ಎಫ್ ಮಾಡೋದು ಬರುತ್ತೆ ಅಂತ ಹೇಳಿದ್ರೆ ಈಸಿಲಿ ಯು ಕ್ಯಾನ್ ಸಾರ್ಟ್ ಇಟ್ ಔಟ್. ನಾವು 2:, ದಟ್ ಈಸ್ ದ ರೇಷಿಯೋ ಆಫ್ ಟು ನಂಬರ್ಸ್ ಇಸ್ 2:3 ಆ್ಯಂಡ್ ದೇರ್ ಎಲ್ ಸಿ ಎಮ್ ಇಸ್ 48. ವಾಟ್ ಈಸ್ ದಿ ಸಮ್ ಆಫ್ ದಿ ನಂಬರ್ಸ್? ಅಂದರೆ ಇಲ್ಲಿ ಹಿಂದಿನ ಪ್ರಾಬ್ಲಮಲ್ಲಿ ನಮಗೆ ಜಸ್ಟ್ ನಂಬರ್ಸನ್ನು ಕೇಳಿದರು, ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸಮ್ ಆಫ್ ದಿ ನಂಬರ್ಸನ್ನು ಕೇಳಿದ್ದಾರೆ. ಸಮ್ ಆಫ್ ದಿ ನಂಬರ್ಸ್ ಕೇಳ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ದಿ ನಂಬರ್ಸ್ ಕೇಳ್ಬೋದು, ಸ್ಕ್ವೇರ್ ಆಫ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ನಂಬರ್ಸ್ ಕೇಳ್ಬೋದು. ಅಂದರೆ ಆ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ಕೇಳ್ಬೋದು. ಅವ್ರು ಏನಾದರೂ ಕೇಳಿ ಎರಡು ಸಂಖ್ಯೆ ಸಿಕ್ತು ಅಂದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಐ ಹೋಪ್ ಯು ವೆರಿ ಥರೋ ವಿತ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ವಿ ಶಲ್ ಡು. ದ ರೇಷಿಯೋ ಆಫ್ ಟು ನಂಬರ್ಸ್ ಎಷ್ಟಿದೆ? 2:3 ಇದೆ ಆ್ಯಂಡ್ ದೇರ್ ಎಲ್ ಸಿ ಎಮ್ ಎಸ್ 48 ಇದೆ. ಸೊ ಬೇಸಿಕ್ ಕಾನ್ಸೆಪ್ಟ್ನ ಅಪ್ಲೈ ಮಾಡಿ. ಏನು? ರೇಷಿಯೋ ಅಂತ ಹೇಳಿದ್ರೆ ಏನಿಲ್ಲ, ಯಾವುದಾದ್ರೂ ಎ ಇದೆ, ಆ ರೇಷಿಯೋಗೆ ಎಕ್ಸ್ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ದಟ್ ವುಡ್ ಬಿ ದಿ ನಂಬರ್. ವೈಲ್ ರೈಟಿಂಗ್ ದಿ ರೇಷಿಯೋ ಪ್ರಪೋರ್ಷನ್ಸ್ ಯು ವಿಲ್ ಬಿ ನೋಯಿಂಗ್. ದಟ್ ಈಸ್, ಈಗ ನಾನು ಯಾವುದಾದ್ರೂ ಒಂದು ಮೈ ಏಜ್ ಇಸ್ 10 years ಆ್ಯಂಡ್ ಮೈ ಫ್ರೆಂಡ್ ಏಜ್ ಇಸ್ 20 years ಆರ್ ಮೈ ಬ್ರದರ್ ಏಜ್ ಇಸ್ 20 years. ಹೌ ಟು ರೈಟ್ ದಿ ರೇಷಿಯೋ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸಿಂಪ್ಲಿಫೈ. 10 1 10 2 ದಟ್ ಇಸ್ 1:2 ಅಂತ ಹೇಳಿ ಬರೀಬೇಕು. ದಟ್ ವುಡ್ ಬಿ ದಿ ಸಿಂಪ್ಲಿಫೈಡ್ ಏಜಸ್ ರೇಷಿಯೋ. ದಟ್ಸ್ ಹೌ ಯು ಕ್ಯಾನ್ಸಲ್ ಮಾಡಿ ಬರೆಯೋದು. ಸೊ ನಾವು ಏನಾಗಿರುತ್ತೆ, ಈ ನನ್ನ ಏಜ್ ಬೇಕಂದರೆ 1 × 10 ಮಾಡಿರ್ತೀವಿ. ಆ 10 ಯಾವುದಂತ ಗೊತ್ತಿಲ್ಲ, ಸೊ ಹಾಗಾಗಿ 1x ಅಂತ ಬರೀತೀನಿ. ಸೊ ಸಿಮಿಲರ್ಲಿ ದ ರೇಷಿಯೋ ಆಫ್ ಟು ನಂಬರ್ಸ್ ಇಸ್ 2:3 ಇದೆ. ದಟ್ ಈಸ್ ಒನ್ ನಂಬರ್ ವಿಲ್ ಬಿ 2x. ಅನದರ್ ನಂಬರ್ ದಟ್ ಇಸ್ ಬಿ ವಿಲ್ ಬಿ ವಾಟ್? ಇಟ್ ವಿಲ್ ಬಿ 3x. ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ. ಅದಾದಮೇಲೆ ಇಟ್ ವಿಲ್ ಬಿ ಈಸಿಯರ್. ಎಲ್ ಸಿ ಎಮ್ ಏನಾಗುತ್ತೆ? 48 ಇರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಎಲ್ ಸಿ ಎಮ್ಮು, ಅದರದ್ದು ಫೈಂಡ್ ಔಟ್ ಮಾಡಿ. ಹೆಂಗೆ ಮಾಡೋದು? 2x ಮತ್ತು 3x ಎಲ್ ಸಿ ಎಮ್ ಈ ಕಡೆ ಬರ್ಕೊಳ್ಳಿ. ಹೌ ಐ ಹ್ಯಾವ್ ಟೋಲ್ಡ್ ಯು 2x 3x ಹಿಂಗೆ ಬರದೆ. ಎರಡಕ್ಕೂ ಕಾಮನ್ ಆಗಿರೋದು ಯಾವುದು? ಎಕ್ಸ್ ಕಾಮನ್ ಆಗಿದೆ. 2 ಮತ್ತು 3ಗೆ ಕಾಮನ್ ಆಗಿರೋದಿಲ್ಲ, ಬಟ್ ಎಕ್ಸ್ ಇದೆ. ಸೊ ಎಕ್ಸಿಂದ ಗುಣಿಸ್ಕೊಳ್ಳಿ. ಎಕ್ಸ್ 2 ಎಕ್ಸ್ 3. ಹಾಗಿದ್ರೆ ನಾನು ಏನು ಹೇಳಿದ್ದೀನಿ, ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಎಷ್ಟು? 48 ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಎಲ್ ಸಿ ಎಮ್ ಅಂದರೆ ಏನಂದರೆ ಪೂರ್ತಿ ಇಷ್ಟನ್ನು ಗುಣಿಸ್ಬೇಕು. ಸರ್ 3 2s are 6, 6x is LCM which is equal to 48, x is equal to 48/6 that is 8 ಆಗಿರುತ್ತೆ. ಸರ್ ಅವ್ರು ಏನಾದರೂ ಎಚ್ ಸಿ ಎಫ್ ಕೊಟ್ಟಿದ್ರು ಎಲ್ ಸಿ ಎಮ್ ಬದಲು ಅಂತ ಹೇಳಿದ್ರೆ ಅಲ್ಲಿ 48 ಬದಲು ನಮಗೆ ಏನು ಕೊಟ್ಟಿರ್ತಾರೆ? ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿರ್ತಾರೆ. ನಿಮಗೆ ಎಚ್ ಸಿ ಎಫ್ ಅಂದರೆ ಏನಾಗಿರುತ್ತೆ? ಬರೀ ಇಷ್ಟು ಮಾತ್ರ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀರಲ್ವಾ. ಸೊ ಹಾಗಾಗಿ ಡೈರೆಕ್ಟಾಗಿ ಎಕ್ಸ್ ಇಸ್ ಈಕ್ವಲ್ ಟು 8 ಆಗಿರುತ್ತೆ. ಸೊ ಅವ್ರು ನಿಮಗೆ ಎಲ್ ಸಿ ಎಮ್ ಕೊಟ್ಟರು ಮಾಡೋದು ಗೊತ್ತು, ಎಚ್ ಎಫ್ ಕೊಟ್ಟರು ಮಾಡೋದು ಗೊತ್ತು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಾವು ಅಪ್ಲೈ ಇಟ್ ಓವರ್ ಇಯರ್. ಸೊ ಹಾಗಿದ್ರೆ ಇಲ್ಲಿ 2 × 8 ಈ ನಂಬರ್ ಆಗುತ್ತೆ. 2 × 8 ಇಸ್ ವಾಟ್? ದಟ್ ಇಸ್ 16. ದಟ್ ಇಸ್ ನಂಬರ್ ಎ ಇಸ್ 16 ಆ್ಯಂಡ್ ನಂಬರ್ ಬಿ ಇಸ್ 3 × 8 ದಟ್ ಇಸ್ 24. ಸೊ ಅವ್ರು ಏನು ಕೇಳಿದ್ದಾರೆ? ದ ಸಮ್ ಆಫ್ ದಿ ನಂಬರ್ಸ್, ಅಂದರೆ ಆ ಎರಡು ಸಂಖ್ಯೆಗಳ ಮೊತ್ತವನ್ನು ಕೇಳಿದ್ದಾರೆ. ಫಾಸ್ಟಾಗಿ ಮಾಡಬೇಕು. 24 6 30 10 40. ಸೊ ದಟ್ ಈಸ್ ಆಪ್ಷನ್ ಡಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸಿಮಿಲರ್ ಕೈಂಡ್ ಆಫ್ ಕ್ವಶನ್ ಇದು. ಸೊ ದಿಸ್ ಆಲ್ಸೋ PYQ. ಯು ಶುಡ್ ಬಿ ಏಬಲ್ ಟು ಸಾಲ್ವ್. ಜಸ್ಟ್ ಟ್ರೈ ಟು ಸಾಲ್ವ್ ಇಟ್ ಇನ್
30 to 40 seconds. ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗುತ್ತೆ, ಬೇರೆ ಪ್ರಶ್ನೆಗಳಿಗೆ ನಿಮಗೆ ಸಾಲ್ವ್ ಮಾಡೋದಕ್ಕೆ ಸಮಯ ಉಳಿಯುತ್ತೆ. ಸೊ ಇಲ್ಲಿ ನಂಬರ್ ಎ ಇಸ್ 13x, ನಂಬರ್ ಬಿ ಇಸ್ 9x, ಹಾಗೂ ಎಲ್ ಸಿ ಎಮ್ ಎಷ್ಟಾಗುತ್ತೆ ಅಂದರೆ 1521 ಆಗಿರುತ್ತೆ, ದಟ್ ಇಸ್ 1521. ನಾವು ಈ ಎರಡು ಸಂಖ್ಯೆಗಳದ್ದು ಎಲ್ ಸಿ ಎಮ್ ಹೆಂಗೆ ತೆಗೆಯೋದು ಗೊತ್ತಿದೆ ನಿಮಗೆ, ದಟ್ ಈಸ್ 13x, 9x. 13 ಮತ್ತು 9xಗೆ ಕಾಮನ್ ಫ್ಯಾಕ್ಟರ್ ಇದೆಯಾ? 13 ಮತ್ತು 9ಗೆ ಕಾಮನ್ ಫ್ಯಾಕ್ಟರ್ ಇಲ್ಲ, ಬಿಕಾಸ್ 13 ಇಸ್ ಅ ಪ್ರೈಮ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ಎಕ್ಸ್ ಇಸ್ ದಿ ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಎಕ್ಸ್ 13 ಎಕ್ಸ್ 9 ನಮಗೇನು ಬೇಕಾಗಿರೋದು, ಎಲ್ ಸಿ ಎಮ್ ಬೇಕಾಗಿರೋದು. ಸರ್ ಎಚ್ ಸಿ ಎಫ್ ಬೇಕಾಗಿದ್ದರೆ ಎಚ್ ಸಿ ಎಫ್ ಬರೀ ಎಕ್ಸ್ ಮಾತ್ರ ತಗೋತಿದೆ, ಎಕ್ಸ್ ಇಸ್ ಈಕ್ವಲ್ ಟು 1521 ಅಂತ ಹೇಳಿ. ಬಟ್ ಅಲ್ಲಿ ಏನು ಕೇಳಿರೋದು, ಎಲ್ ಸಿ ಎಮ್ ಕೇಳಿರೋದ್ರಿಂದ ಎಂಟೈರ್ ಥಿಂಗ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್. 13 9s 117, ದಟ್ ಈಸ್ 117x ಇಸ್ ಈಕ್ವಲ್ ಟು 1521 ಆಗಿರುತ್ತೆ. ದಟ್ ಈಸ್ ಅಂದರೆ ಎಲ್ ಸಿ ಎಮ್ ಏನಾಗಿರುತ್ತೆ, ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 13 ಇಂಟು ವಿಚ್ ವುಡ್ ಬಿ ಈಕ್ವಲ್ ಟು 9. ನಾವು ಕಮ್ ಬ್ಯಾಕ್, ಎಕ್ಸ್ ಇಸ್ ಈಕ್ವಲ್ ಟು 1521 ಡಿವೈಡೆಡ್ ಬೈ 117. ಯಾವುದರಿಂದ ಕ್ಯಾನ್ಸಲ್ ಮಾಡೋಣ, 13ಇಂದ ಕ್ಯಾನ್ಸಲ್ ಮಾಡ್ಬೋದು, ಅಥವಾ 117ಇಂದ ನಿಮಗೆ ಟೇಬಲ್ ಬರುತ್ತೆ ಅಂತ ಹೇಳಿದ್ರೆ ಈಸಿಲಿ ಯು ಕ್ಯಾನ್ ಕ್ಯಾನ್ಸಲ್. ಇಫ್ ನಾಟ್ 13 ವುಡ್ ಬಿ ಬೆಟರ್, ಅಥವಾ 3ಇಂದನೂ ಕ್ಯಾನ್ಸಲ್ ಮಾಡಿ. ಸೊ 13ಇಂದ ಹೊಡಿತಾ ಇದ್ದೀನಿ, 13 9s 107, 13 1s 13, ದಟ್ ಇಸ್ 2 ರಿಮೈಂಡರ್ 22 ಆಯಿತು. 13 1s 13, 9 ರಿಮೈಂಡರ್ 91 ಆಯಿತು. 13 7s 91. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಾವು 117 ಹೋಗಬೇಕು, 13 9s 117 ಅಂದರೆ 9 13s 107, 9 1s 9 13s. ಸೊ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಅಂದರೆ 13, ದಟ್ ಈಸ್ ಇಲ್ಲಿ ನೋಡಿ. ಸೊ ದೀಸ್ ಅಪ್ಲೈಡ್ ಕ್ವೆಶನ್ಸ್ ಕೂಡ ಕೇಳ್ಬೋದು. ಈ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಟ್ಕೊಂಡು ಯು ಆರ್ ಸಪೋಸ್ ಟು ಸಾಲ್ವ್ ಮೋರ್ ನಂಬರ್ ಆಫ್ ಕ್ವೆಶನ್ಸ್ ಆಲ್ಸೋ ಲೈಕ್ ದೀಸ್ ಕೈಂಡ್. ಎಕ್ಸಾಮ್ ಹಾಲಲ್ಲಿ ಯಾವ್ದಾದ್ರು ಈ ಥರ ಪ್ರಶ್ನೆ ಬಂತಂದರೆ ಅಪ್ಲೈ ಮಾಡೋದಕ್ಕೆ ಬರಬೇಕು. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು 13 ಅಂದರೆ ಎಚ್ ಸಿ ಎಫ್ ಆಫ್ ದೋಸ್ ಟು ನಂಬರ್ಸ್ ಇಸ್ 13. ಯು ಶುಡ್ ಬಿ ಅವೇರ್ ಆಫ್ ದಿಸ್. ಯಾಕೆ ಹೆಚ್ ಎಫ್ ಇಲ್ಲಿ ನೋಡಿ, ಎಚ್ ಎಫ್ ಎಕ್ಸೇ ಇರುತ್ತೆ ತಾನೆ, ಹಾಗಿದ್ರೆ ಎಕ್ಸ್ ಇಸ್ 13 ಅಂದರೆ ಎಚ್ ಎಫ್ ಇಸ್ ಆಲ್ಸೋ 13. ನಮಗೇನು ಕೇಳಿದ್ದಾರೆ, ದ ಬಿಗ್ಗರ್ ನಂಬರ್ ಇಸ್ ಅಂತ ಕೇಳಿದ್ದಾರೆ. ಸೊ ಬಿಗ್ಗರ್ ನಂಬರ್ ಕೇಳಿರೋದ್ರಿಂದ ಆಬ್ವಿಯಸ್ಲಿ 13 ಇಂಟು 13, ದಟ್ ಈಸ್ ಒನ್ ನಂಬರ್ ಇಸ್ 169 ಆಗುತ್ತೆ, ಇನ್ನೊಂದು 13 ದಟ್ ಇಸ್ 117 ಈಸ್ ಅನದರ್ ನಂಬರ್ ಆಗುತ್ತೆ. ಸೊ ಹಾಗಿದ್ರೆ ಅವ್ರು ಏನು ಕೇಳಿರೋದು, ಬಿಗ್ಗರ್ ನಂಬರ್ ಕೇಳಿರೋದ್ರಿಂದ ದ ಆನ್ಸರ್ ವುಡ್ ಬಿ 169, ದಟ್ ಇಸ್ ಆಪ್ಷನ್ ಎ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇಫ್ ದೇ ಹ್ಯಾಡ್ ಆಸ್ಕ್ಡ್ ಸ್ಮಾಲರ್ ನಂಬರ್ 117. ಸೊ ಎರಡು ನಂಬರ್ ಸಿಕ್ಕಿದೆ, ಆ ಎರಡು ನಂಬರ್ದು ಇಫ್ ದೇ ಆರ್ ಆಸ್ಕಿಂಗ್ ದಿ ಡಿಫ್ರೆನ್ಸ್ ಅಂತ ಕೇಳಿದ್ರೆ ಯು ಕ್ಯಾನ್ ಫೈಂಡ್ ಇಟ್ ಔಟ್, ದಟ್ ಇಸ್ 169 ಮೈನಸ್ 117. ಇಫ್ ದೇ ಆಸ್ಕ್ ಯು ಸಮ್ ಆಲ್ಸೋ ಯು ನೋ ಟು ಸಾಲ್ವ್ ದಿ ಕ್ವೆಶನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಮುಂದಿನ ಪ್ರಶ್ನೆ, ದಟ್ ಈಸ್ ದಿಸ್ ಇಸ್ ಅನದರ್ ಟೈಪ್ ಆಫ್ ಕ್ವೆಶನ್. ದಟ್ ಈಸ್ ನೌ ಯು ಗಾಟ್ ದಿ ಕ್ವೆಶನ್ಸ್. ವಾಟ್ ಸರ್, ಫಸ್ಟು ವೆನ್ ಟು ಫೈಂಡ್ ಔಟ್ ಎಚ್ ಸಿ ಎಫ್ ಎಲ್ ಸಿ ಎಮ್ ಗೊತ್ತಾಗಿದೆ. ಅದಾದಮೇಲೆ ಸೊ ಯು ಹ್ಯಾವ್ ಗಾಟ್ ಟು ನೋ ಔ ಟು ರೇಷಿಯೋ ಕೊಟ್ಟಾಗ ಹೆಂಗೆ ಎಚ್ ಸಿ ಎಫ್ ಎಲ್ ಸಿ ಎಮ್ ಮಾಡೋದು. ಅದಾದಮೇಲೆ ಥರ್ಡ್ ಟೈಪ್ ಆಫ್ ಕ್ವೆಶನ್ಸಲ್ಲಿ ಸಹ ನಿಮಗೆ ಗೊತ್ತಾಗಿದೆ, ದಟ್ ಈಸ್ ವಿ ಹ್ಯಾವ್ ಸಾಲ್ವ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ಆಲ್ಸೋ, ದಟ್ ಈಸ್ ರೇಷಿಯೋ, ಆಲ್ ದೀಸ್ ಥಿಂಗ್ಸ್. ನೌ ಕಮಿಂಗ್ ಟು ಫೋರ್ತ್ ಟೈಪ್ ಆಫ್ ಕ್ವೆಶನ್, ದಟ್ ಈಸ್ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಸ್ 4107 and their HCF is 37, then the greatest number is. These are the four type of question. Four type of question ಅಲ್ಲಿ ನಿಮಗೆ ರೇಷಿಯೋ ಕೊಟ್ಟಿರಲ್ಲ, ಪ್ರಾಡಕ್ಟ್ ಕೊಟ್ಟಿರ್ತಾರೆ. ಸರ್ ಸಮ್ ಕೊಟ್ಟಿರ್ಬೋದಾ, ಸಮ್ ಆದರೂ ಕೊಟ್ಟಿರಲಿ, ಪ್ರಾಡಕ್ಟ್ ಆದರೂ ಕೊಟ್ಟಿರ್ತೀರಿ, ಏನು ಕೊಟ್ಟಿರ್ತಾರೆ ಅದನ್ನು ಬರ್ಕೊಂಡು ಯು ಕ್ಯಾನ್ ಸಾರ್ಟ್ ಇಟ್ ಔಟ್. ಫೈನ್ ಸರ್, ಎಸ್, ಕಮ್ ಟು ಇಯರ್. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಸ್ 4107, ದಟ್ ಈಸ್ ಎ ಇಂಟು ಬಿ ಎಷ್ಟಾಗುತ್ತೆ ಅಂದರೆ 4107 ಅಂತೆ ಎರಡು ನಂಬರ್. And their HCF is 37, then the greatest number is, HCF is what, 37, HCF is what, 37. ಈಗ ಹೇಳಿ, ನಿಮಗೆ ಗೊತ್ತಿರಬೇಕು ಅಂದರೆ ಯಾವುದಾದ್ರೂ ಎರಡು ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಎಕ್ಸ್ ಅಥವಾ ವೈ, ಇನ್ನೊಂದು ಎಕ್ಸ್ ಆರ್ ವೈ, ದಟ್ ಈಸ್ ಎ ಸಂಖ್ಯೆ ಯಾವುದು ಎಕ್ಸ್, ಬಿ ಸಂಖ್ಯೆ ಯಾವುದು ವೈ, ಅಂದರೆ ಅವು ಎರಡು ಅನುಪಾತ ಎಷ್ಟಿರುತ್ತೆ ಅಂದರೆ ಎಕ್ಸ್ ವೈ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಸೊ ಇಲ್ಲಿ ನೋಡಿ, ಇಂದಿನ ಪ್ರಾಬ್ಲಮಲ್ಲಿ ಮಾಡಬೇಕಾದ್ರೆ ನಾವು ಈ ಎಕ್ಸ್ ಏನಂತ ಹೇಳಿದೆ, ಎಚ್ ಸಿ ಎಫ್. ಇಲ್ಲಿ ನೋಡಿ, ಎಚ್ ಸಿ ಎಫ್ ಇರುತ್ತೆ ತಾನೆ, ಅಂದರೆ ಆ ಎಚ್ ಸಿ ಎಫ್ನ ನಾನು ಆ ರೇಷಿಯೋಗೆ ಮಲ್ಟಿಪ್ಲೈ ಮಾಡಿದೆ ಅಂದರೆ ಐ ವಿಲ್ ಗೆಟ್ ದಿ ನಂಬರ್. ಸಿಮಿಲರ್ಲಿ ಇಲ್ಲಿ ಏನು ಬರ್ತಿದೆ, ಎಚ್ ಸಿ ಎಫನ್ನು ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಟಿಲ್ಲ. ಸೊ ಹಾಗಾಗಿ ನಂಬರ್ ಎ ಬೇಕು ಅಂದರೆ ನಾನು ಎಚ್ ಸಿ ಎಫ್ಗೆ ಆ ರೇಷಿಯೋ ಜೊತೆಗೆ ಬರ್ಕೋತೀನಿ, ದಟ್ ಇಸ್ 37x ಆಗುತ್ತೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಫೈನ್ ಸರ್, ಎಸ್. ಸಿಮಿಲರ್ಲಿ ಬಿ ತೊಗೋತೀನಿ, ಬಿ ತೊಗೊಂಡು 37y ತೊಗೋತೀನಿ. ಸರ್ ದೇರ್ ಆರ್ ಶಾರ್ಟ್ಕಟ್ಸ್ ಆಲ್ಸೋ, ಐ ವಿಲ್ ಗೋ ಫಾರ್ ಶಾರ್ಟ್ಕಟ್. ಬಟ್ ಈ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲಿ ಕಾನ್ಸೆಪ್ಟ್ ಯಾಕಿತ್ತು ಅಂದರೆ, ಇಲ್ಲಿ 4 ನಂಬರ್ ಇದೆಯಲ್ಲ, ಈ 4 ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರ್ಗೆ ಪ್ರಾಡಕ್ಟ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ಇಟ್ ಔಟ್ ಯೂಸಿಂಗ್ ಆಪ್ಷನ್ಸ್ ಆಲ್ಸೋ. ಬಟ್ ಈ ಕಾನ್ಸೆಪ್ಟಲ್ಲಿ ನಮಗೆ ನಂಬರ್ ಕೇಳ್ದಲೇ ಏನಾದರೂ ಸಮ್ ಕೊಟ್ಟಿದ್ರು ಅಂತ ಕೇಳಿದ್ರೆ ತೊಂದರೆ ಆಗುತ್ತೆ. ಓಕೆ, ವೈ ದಟ್ ವುಡ್ ಬಿ ಯುವರ್ KS 2020 ಕ್ವೆಶನ್ನು. ನೆಕ್ಸ್ಟ್ ಕ್ವೆಶನ್ ಇರುತ್ತೆ, ವಿ ಶಾಲ್ ಸಾಲ್ವ್ ದಿಸ್. ಹಾಗಿದ್ರೆ ನಂಬರ್ ಎ ಗೊತ್ತಾಯಿತು, ನಂಬರ್ ಬಿ ಗೊತ್ತಾಯಿತು.
ಇಲ್ಲಿ ಹೆಂಗೆ ಬರ್ಕೊಳ್ಳೋದು, ಏನು ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಅಂದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಹಾಗಂದರೆ 37x ಇಂಟು 37y ವಿಚ್ ವಿಲ್ ಬಿ ಈಕ್ವಲ್ ಟು 4107. ನಾವು ನನಗೆ ಎಕ್ಸ್ ಇಂಟು ವೈ ಬೇಕು ಅಂದರೆ ಸೊ 37 ಇಂಟು 37ನ ಆ ಕಡೆ ಕಳಿಸ್ತೀನಿ. ಸೊ ಇಲ್ಲಿ 37 ಇಂಟು 37 ಇಲ್ಲೇ ಬರುತ್ತೆ. ನಾವು ಕ್ಯಾನ್ಸಲ್ ಇಟ್, 37ಇಂದ ಹೋಗುತ್ತೆ. ಸೊ 37 1s 37 ಪ್ರೈಮ್ ನಂಬರ್ ಇರೋದ್ರಿಂದ ಯು ಶುಡ್ ಬಿ ಏಬಲ್ ಟು ರೈಟ್ ದಿ ಟೇಬಲ್ಸ್ ಆಲ್ಸೋ. ಐ ವಿಲ್ ಟೀಚ್ ಯು ಅ ಸಪ್ರೇಟ್ ಸೆಷನ್ ಇನ್ ದಟ್ ಹೌ ಟು ರೈಟ್ ಶಾರ್ಟ್ಕಟ್ ಟೇಬಲ್ಸ್. ಇಂದಿನ ತರಗತಿಯಲ್ಲಿ 19, 29 ಅದಕ್ಕೆ ಟೇಬಲ್ಸ್ನ ಶಾರ್ಟ್ಕಟ್ ನೋಡಿದ್ದೀವಿ. ನಾವು ಕಮ್ ಬ್ಯಾಕ್ ಹಿಯರ್. 37 1s 37. ಸೊ ಎಷ್ಟು ಉಳಿತು, 4 ಉಳಿತು, 40 ಆಯಿತು. 37 1s 37, 3 ಉಳಿತು, 37 1s, ದಟ್ ಈಸ್ 37 ಇಂಟು 111. ನಾವು 37 111 ಆಬ್ವಿಯಸ್ಲಿ ಹೋಗಬೇಕು, ಯಾಕೆಂದರೆ ಇಲ್ಲಿರೋದು ಪೂರ್ಣ ಸಂಖ್ಯೆಗಳಿರೋದ್ರಿಂದ ಹೋಗೋ ಥರನೇ ಇರುತ್ತೆ. ನೋಡಿ 33s 90, 7 3s 21, 3ಇಂದ ಮಲ್ಟಿಪ್ಲೈ ಮಾಡ್ತಿದ್ವಿ. 90 + 21 is 111. ಸೊ 37 1s 37 3s. ಸೊ ಹಾಗಿದ್ರೆ ಎಕ್ಸ್ ಇಂಟು ವೈ ಏನಾಗಿರುತ್ತೆ ಅಂದರೆ 3 ಆಗಿರುತ್ತೆ. ಸೊ ಇಷ್ಟು ಬಂದ ಮೇಲೆ ಕಾಮನ್ ಸೆನ್ಸ್ ಏನಿಲ್ಲ, ಭಾಳ ಈಸಿಯಾಗಿ ಅಂದರೆ ಎರಡು ಸಂಖ್ಯೆನ ಮಲ್ಟಿಪ್ಲೈ ಮಾಡಿದಾಗ 3 ಬರಬೇಕು. ಇಲ್ಲಿ ನಾವು ಕೋಪ್ರೈಮ್ ನಂಬರ್ಸನ್ನು ಬರ್ಕೋಬೇಕು. ಸರ್ ಪ್ರೈಮ್ ನಂಬರ್ಸು ಕೋಪ್ರೈಮ್ ನಂಬರ್ಸ್ ಅಂದರೆ, ಪ್ರೈಮ್ ನಂಬರ್ಸ್ ಅಂದರೆ ಇಫ್ ಅ ನಂಬರ್ ಈಸ್ ಡಿವಿಸಿಬಲ್ ಬೈ ದ ಸೇಮ್ ನಂಬರ್ ಆರ್ 1, ಅದನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ 7, 11, 13. ಬಟ್ ವಾಟ್ ಆರ್ ಕೋಪ್ರೈಮ್ ನಂಬರ್ಸ್ ಅಂದರೆ, ಕೋಪ್ರೈಮ್ ನಂಬರ್ಸ್ ಅಂದರೆ ಯಾವುದಾದ್ರೂ ಎರಡು ಸಂಖ್ಯೆಗೆ ಕಾಮನ್ ಫ್ಯಾಕ್ಟರ್ ಇರಬಾರ್ದು ಎಕ್ಸೆಪ್ಟ್ 1. ಎಕ್ಸಾಂಪಲ್ ಈಗ ನೋಡಿ 9 is not a ಪ್ರೈಮ್ ನಂಬರ್. ಬಟ್ ಇನ್ನೊಂದು ಯಾವ್ದು 10 ತಗೊಳ್ಳಿ, 10 is also ನಾಟ್ ಅ ಪ್ರೈಮ್ ನಂಬರ್. ಬಟ್ 9 ಮತ್ತು 10ಗೆ ಕಾಮನ್ ಫ್ಯಾಕ್ಟರ್ ಇಸ್ 1. 9 ಮತ್ತು 10ಗೆ ಕಾಮನ್ ಫ್ಯಾಕ್ಟರ್ ಇಸ್ 1. ಹಾಗಾಗಿ 9 ಮತ್ತು 10 ಏನಾಗಿರ್ತವೆ ಅಂದರೆ ಕೋಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೂ ಸಹ ನಾವು ಕೋಪ್ರೈಮ್ ಫ್ಯಾಕ್ಟರ್ಸಲ್ಲಿ ಬರ್ಕೋಬೇಕು. ಎಕ್ಸ್ ಇಂಟು ವೈ ಏನಂದರೆ 1 ಇಂಟು 3 is equal to 3 ಆಗುತ್ತೆ. 1 ಇಂಟು 3 ಇದು ಬಿಟ್ಬಿಟ್ಟು ಬೇರೆದಾಗಲ್ಲ. ಯು ಕ್ಯಾನ್ ಚೆಕ್ ಇಟ್ ಔಟ್. ನೌ ಕಮ್ ಟು ದಿ ನಂಬರ್ಸ್. ದಟ್ ಇಸ್ ನಂಬರ್ ಎ ಏನಾಗುತ್ತೆ, 37 ಇಂಟು 1 is equal to 37 1 ನಂಬರು. ಇನ್ನೊಂದು ನಂಬರು 37 ಇಂಟು 3 ವಿಚ್ ಇಸ್ ಈಕ್ವಲ್ ಟು 111 is ದಿ ಅನದರ್ ನಂಬರ್. ದಟ್ ಈಸ್, ಸೊ ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಗ್ರೇಟೆಸ್ಟ್ ನಂಬರ್ ಕೇಳಿದ್ದಾರೆ. ಗ್ರೇಟೆಸ್ಟ್ ನಂಬರ್ ಒಂದು ನಂಬರು 37, ಇನ್ನೊಂದು ನಂಬರು ಯಾವುದು 111. ಸೊ ಹಾಗಾಗಿ ನಮಗೆ ಗ್ರೇಟೆಸ್ಟ್ ನಂಬರ್ ಕೇಳಿರೋದ್ರಿಂದ ಆಪ್ಷನ್ ಸಿ, ದಟ್ ಇಸ್ 111 ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಶಾರ್ಟ್ಕಟ್ಸ್ ಇದಾವೆ, ಫಾಲೋ ದಿಸ್ ಮೆಥಡ್ ಟು ಫೈಂಡ್ ದಿ ನಂಬರ್ಸ್. ಏನು ಮಾಡಿದ್ವಿ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಎ ಇಂಟು ಬಿ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಎರಡು ಸಂಖ್ಯೆದು ರೇಷಿಯೋ ದಟ್ ಇಸ್ ಎಕ್ಸ್ ಇಷ್ಟು ವೈ ಬರ್ಕೋಬೇಕು. ಆಫ್ಟರ್ ರೈಟಿಂಗ್ ದಿಸ್ ಹೆಚ್ ಎಫ್ ಇರುತ್ತೆ. ಕಾನ್ಸೆಪ್ಟ್ ಗೊತ್ತಿತ್ತು ಅಂತ ಹೇಳಿದ್ರೆ ರೇಷಿಯೋ ಇಂಟು ಎಚ್ ಎಫ್ ವಿಲ್ ಬಿ ದಿ ನಂಬರ್. ಸೊ ನಂಬರ್ ಏನಾಗುತ್ತೆ, ಒಂದು ನಂಬರು 37x ಆಗುತ್ತೆ, ಇನ್ನೊಂದು ನಂಬರು 37y ಆಗುತ್ತೆ. ಸೊ ಅವು ಎರಡರದ್ದು ನಾವೇನು ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಇಸ್ ಈಕ್ವಲ್ ಟು 4107. ಆ 4107ನ ಕ್ಯಾನ್ಸಲ್ ಮಾಡಿದ್ರೆ ನನಗೆ ಒಂದು ನಂಬರ್ ಬರುತ್ತೆ. ಸೊ ದಟ್ ನಂಬರ್ ಹ್ಯಾಸ್ ಟು ಬಿ ರಿಟನ್ ಆಸ್ ಅ ಪ್ರಾಡಕ್ಟ್ ಆಫ್ ಟು ಕೋಪ್ರೈಮ್ ನಂಬರ್ಸ್. ಯಾವುದಾದ್ರೂ ಕೋಪ್ರೈಮ್ ನಂಬರ್ಸು, ಒಂದು 1 ಇನ್ನೊಂದು 3, ಇನ್ಯಾವುದು ಕಾಂಬಿನೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಬೇರೆ ಕಾಂಬಿನೇಷನ್ ಬಂತಂದರೆ ಯು ಕ್ಯಾನ್ ಟೇಕ್ ದೋಸ್ ಕಾಂಬಿನೇಷನ್ಸ್ ಆಲ್ಸೋ. ಸೊ 1 3 ತೊಗೊಂಡ್ರೆ ಸೊ ವಿಲ್ ಗೆಟ್ ದಿ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದಿಸ್. ಸೊ ಮುಂದಿನ ಪ್ರಶ್ನೆ ಸಿಮಿಲರ್ ಕೈಂಡ್ ಆಫ್ ಕ್ವೆಶನ್, ಪ್ರೀವಿಯಸ್ ಏನು ಕ್ವೆಶನ್ ಇದೆ ಅದೇ ಥರದ್ದು. The product of two numbers is 47915 and their HCF is 37. Then the sum of the numbers is, ಏನಿಲ್ಲ, ಸಿಮಿಲರ್ ಕೈಂಡ್ ಆಫ್ ಕ್ವೆಶನ್ ಏನೇ, ಜಸ್ಟ್ ಕ್ಯಾನ್ಸಲ್ ಇಟ್. ಯಾವುದು ಫಸ್ಟ್ ಎ ನಂಬರ್ ಏನಾಗುತ್ತೆ, ಎಚ್ ಸಿ ಎಫ್ಗೆ ಒಂದು ನಂಬರ್ ಗುಣಿಸ್ಕೊಂಡಿರುತ್ತೆ. ದಟ್ ಇಸ್ ಅನದರ್ ನಂಬರ್ ಬಿ ವಿಲ್ ಬಿ 37x ಆ್ಯಂಡ್ ಅನದರ್ ನಂಬರ್ ಬಿ ವಿಲ್ ಬಿ, ಎ ವಿಲ್ ಬಿ 37x, ಬಿ ವಿಲ್ ಬಿ 37y. ಏನು ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ದಟ್ ಇಸ್ 37x ಇಂಟು 37y ವಿಲ್ ಬಿ ಈಕ್ವಲ್ ಟು 47915. ನಮಗೇನು ಬೇಕು, ಎರಡು ನಂಬರ್ ಬರ್ಕೊಳ್ಳೋದು. ದಟ್ ಇಸ್ ಎಕ್ಸ್ ಇಂಟು ವೈ ವಿಚ್ ವಿಲ್ ಬಿ ಈಕ್ವಲ್ ಟು 47915 ಡಿವೈಡೆಡ್ ಬೈ 37 ಇಂಟು 37. You all know that 37 is a prime number. So obviously 47915 will be divisible by 37. 47,915 37ರಿಂದ ಭಾಗ ಆಗೇ ಆಗುತ್ತೆ. ಯಾಕೆಂದರೆ ಅದು ಎಚ್ ಸಿ ಎಫ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇರುತ್ತೆ. ಸೊ ಅದ್ರ ಮಲ್ಟಿಪಲ್ ಆಗಿರುತ್ತೆ ಪ್ರಾಡಕ್ಟ್ ಇರೋದ್ರಿಂದ. ಸೊ ಇಟ್ ವಿಲ್ ಗೋ. ಕ್ಯಾನ್ಸಲ್ ಮಾಡೋಕ್ಕೆ ಟ್ರೈ ಮಾಡಿ. 37 ಟೇಬಲ್ ಆದರೂ ಬರ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ. ದಟ್ ವುಡ್ ಬಿ ಈಸಿಯರ್. 37 1s 37 ಆಗುತ್ತೆ. ದಟ್ ಇಸ್ 10 ಇಸ್ ದಿ ರಿಮೈಂಡರ್. ಅಗೇನ್ 19 ಆಯಿತು. ದಟ್ ಇಸ್ 2s ಅಗೇನ್ 9s 5s 1 to 95 ಆಗಿರುತ್ತೆ. ಸೊ 1 to 95 ಜಸ್ಟ್ ಡಿವಿಷನನ್ನು ಪ್ರಾಪರಾಗಿ ಮಾಡಿ, ಇಟ್ ವುಡ್ ಬಿ ಈಸಿಯರ್. ಓಕೆ, ಯು ಶುಡ್ ಬಿ ನೋ ಟು ಕ್ಯಾನ್ಸಲ್ ಆಗೋದಕ್ಕೆ ಬರಬೇಕು. ನಾವು 37 1s ಅಗೇನ್ 129 ಇದೆ. 37 3s 111 ಕಮಿಂಗ್ ಟು ದಟ್ 35. 37 5s
Yes, so the answer would be 35. That is x into y will be equal to 35. Again ಇಲ್ಲಿ ಬರೀತಾ ಇರೋದು ಎರಡು ನಂಬರ್ದು ಕೋಪ್ರೈಮ್ ಫ್ಯಾಕ್ಟರ್ಸು ಕೋಪ್ರೈಮ್ ಪ್ರಾಡಕ್ಟ್ ಆಗಿ ಬರ್ಕೋಬೇಕು 35. ನಿಮಗೆ ಗೊತ್ತಿದೆ 5 7 7 5 7 ಮತ್ತು 5 ಆರ್ ಕೋಪ್ರೈಮ್. ಕೋಪ್ರೈಮ್ ಅಂದರೆ ಏನಂತ ಹೇಳಿದ್ದೀನಿ, ಎರಡು ಸಂಖ್ಯೆಗಳಿಗೆ ಒಂದೇ ಕಾಮನ್ ಫ್ಯಾಕ್ಟರ್ ಅಲ್ಲ, ಆ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ, ಕೋಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ 7 into 5 ವಿಚ್ ವಿಲ್ ಬಿ ಈಕ್ವಲ್ ಟು 35. ಸರ್ ಬೇರೆ ಯಾವುದಾದ್ರೂ ಆಗುತ್ತಾ? ಬೇರೆದು ಯಾವುದೂ ಆಗಲ್ಲ. ಯು ಕ್ಯಾನ್ ಟ್ರೈ ಇಟ್ ಔಟ್. ನಾವು ಹೀಗೆ ಹೇಳಿ, ನಂಬರ್ ಎ ಏನಾಗಿರುತ್ತೆ ಅಂದರೆ 37 into 7 ಆಗಿರುತ್ತೆ. ಸೊ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೇನು ಹೇಳ್ತಾ ಇದ್ದೀನಿ, 37ನ 7 and 30 ಅಂತ ಮಾಡ್ಕೊಳ್ಳಿ. 7 3 is 21, ದಟ್ ಇಸ್ 210 ಆಯಿತು. 7 7 is 49. 210 + 49 ಏನಾಗುತ್ತೆ, 210 + 49 259 ಆಗಿರುತ್ತೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಎಗೇನ್ ಬಿ ಬೇಕು, 37 into 5 ಆಗಿರುತ್ತೆ. ಎಗೇನ್ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿ, 31 5 1 ಮಾಡಿ. 5 3 is 15, 150, 7 5 is 35, 150 + 35 is 185 ಆಗಿರುತ್ತೆ. ಸೊ 185. ನಾವು ಆ್ಯಡ್ ಇಟ್, 9 + 5 14, 4 1, 8 + 6 ಆಲ್ಸೋ 14, 4 1, 2 + 2 4, ದಟ್ ಈಸ್ 444 ಏನಾಗಿರುತ್ತೆ ಸಮ್. ಅವ್ರು ಏನಾದರೂ ಡಿಫ್ರೆನ್ಸ್ ಕೇಳಿದ್ರೆ ವಿಲ್ ಫೈಂಡ್ ಔಟ್ ದಿ ಡಿಫ್ರೆನ್ಸ್. ಫಾಸ್ಟ್ ಕ್ಯಾಲ್ಕುಲೇಷನ್ ಬರಬೇಕು. ಸೊ ಹೆಂಗೆ ಸರ್ 37 5, ಜಸ್ಟ್ ಸ್ಪ್ಲಿಟ್ ಇಟ್ ಔಟ್. 37ನ 30 and 7 ಅಂತ ಮಾಡಿ. 30 into 5, 30 into 5 ಬೇಡ, 5 3 is 15, that is 35 is 150, 7 5 is 35, 150 + 30 160, another 5 165. This fast calculation will help in your examination. ಎಷ್ಟು ಫಾಸ್ಟ್ ಮಾಡ್ತೀರಾ ಅಷ್ಟು ಟೈಮ್ ಉಳಿಯುತ್ತೆ. ಸೊ ಹಾಗಾಗಿ ಸೊ ದಿಸ್ ಇಸ್ ದಿ ಫೋರ್ತ್ ಟೈಪ್ ಆಫ್ ಕ್ವೆಶನ್ ಬೇಸ್ಡ್ ಆನ್ LCM ಆ್ಯಂಡ್ HCF. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಅಂದರೆ ಪ್ರಾಡಕ್ಟ್ ಕೊಟ್ಟು HCF ಕೊಟ್ಟಾಗ ಆ ನಂಬರ್ಸ್ ಫೈಂಡ್ ಔಟ್ ಮಾಡೋದು, ಆ ನಂಬರ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು, ಆ ನಂಬರ್ದು ಬಿಗ್ಗೆಸ್ಟ್ ನಂಬರ್ ಅಥವಾ ಸ್ಮಾಲೆಸ್ಟ್ ನಂಬರ್, ಅದ್ರ ಜೊತೆಗೆ ಅದರ ಸಮ್ ಏನಾದರೂ ಕೇಳಿದ್ರು ಯು ನೋ ಟು ಡೂ. ನಾವು ಅನದರ್ ಟೈಪ್ ಆಫ್ ಪ್ರಾಬ್ಲಮ್, ಇಲ್ಲಿ ನಾವು ಡಿವಿಸಿಬಿಲಿಟಿ ಪ್ರಾಬ್ಲಮ್ಸ್ನ ಮಾಡ್ತಾ ಇದ್ದೀವಿ. ದಟ್ ಈಸ್ ಫಿಫ್ತ್ ಟೈಪ್ ಆಫ್ ಪ್ರಾಬ್ಲಮ್ ಬೇಸ್ಡ್ ಆನ್ LCM ಆ್ಯಂಡ್ HCF. ಸರ್ ಡಿವಿಸಿಬಿಲಿಟಿ ಆ ಸಪ್ರೇಟ್ ಟಾಪಿಕ್, ಬಟ್ ಇಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಡಿವಿಸಿಬಿಲಿಟಿ ಗೊತ್ತಿದ್ರೆ ದಟ್ ಇಸ್ ಫೈನ್. ಸೊ ಜಸ್ಟ್ ಐ ಬ್ರಷ್ ಔಟ್ ವಿತ್ ದಿ ಬೇಸಿಕ್ಸ್. ಅದಾದಮೇಲೆ ವಿ ಶಲ್ ಗೋ ಟು ದಿಸ್ ಟಾಪಿಕ್. ಎಸ್ ಸರ್, ಎಸ್. ನಾವು ರಿಮೈಂಡರ್ ಥಿಯರಮ್ ಸಪ್ರೇಟು. ಇಯರ್ ಎನಿ ನಂಬರ್ ತೊಗೊಳ್ಳಿ, ದಟ್ ಇಸ್ 5. ಈ 5ನ ನಾನು ಯಾವುದರಿಂದ ಡಿವೈಡ್ ಮಾಡ್ತೀನಿ, 3ಇಂದ ಡಿವೈಡ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಅವಾಗ ನನಗೆ ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ ಪ್ರಶ್ನೆ. ಓಕೆ, ಎಷ್ಟು ರಿಮೈಂಡರ್ ನಿಮ್ಗೆಲ್ರಿಗೂ ಗೊತ್ತು, 3 1s 3, ದಟ್ ಇಸ್ 2 is ದಿ ರಿಮೈಂಡರ್. ಫೈನ್, ಎಸ್. ಈಗ ಹೇಳಿ, ಆ ನಂಬರ್ ಇಸ್ ದೇರ್, 9 is there. ಈ ನಂಬರು 3ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ನನಗೆ 2 ಉಳಿಬೇಕು. ಅವಾಗ ಹೆಂಗೆ ಸರ್ ಮಾಡೋದು? ಏನಿಲ್ಲ, ಈ ನಂಬರ್ನ ನಾನು 3ಇಂದ ಡಿವೈಡ್ ಮಾಡ್ತೀನಿ ಅಂದರೆ ಐ ವಿಲ್ ಫೈಂಡ್ ಔಟ್ ಎ ನಂಬರ್ ವಿಚ್ ವಿಲ್ ಬಿ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ದಟ್ ನಂಬರ್. 3 ಇರಲಿ, 10 ಇರಲಿ, 20 ಇರಲಿ, 30 ಇರಲಿ, ಯಾವುದಾದ್ರೂ ಇರಲಿ, ಆ ನಂಬರಿಂದ ಪೂರ್ಣವಾಗಿ ನಿಶೇಷವಾಗಿ ಭಾಗ ಆಗ್ತಕ್ಕಂಥ ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡ್ತೀನಿ. ಅದಾದಮೇಲೆ ಅವ್ರು ರಿಮೈಂಡರ್ ಎಷ್ಟು ಕೇಳಿರ್ತಾರಲ್ಲ, 2 ಕೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ನಾವು 3 3s are 9, ಐ ಗಾಟ್ ಒಂದು ನಂಬರ್ ವಿಚ್ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್. ಸೊ ದಟ್ ಇಸ್ 9. ನನಗೆ ರಿಮೈಂಡರ್ ಎಷ್ಟು ಉಳಿಬೇಕು? 2 ಉಳಿಬೇಕು. ಅವಾಗ ಏನು ಮಾಡ್ತೀನಿ ಅಂದರೆ ಐ ವಿಲ್ ಆ್ಯಡ್ 9 + 2 ಆ್ಯಡ್ ಮಾಡ್ತೀನಿ, ದಟ್ ಇಸ್ 11 ಉಳಿಯುತ್ತೆ. ಸೊ ನೌ ಇಫ್ ಐ ಡಿವೈಡ್ 11 by 3, ಐ ವಿಲ್ ಗೆಟ್ ರಿಮೈಂಡರ್ ಆಸ್ 2. ಅಂದರೆ ದ ಓವರ್ ಆಲ್ ಕಾಂಟೆಕ್ಸ್ಟ್ ಇಸ್ ಐ ವಿಲ್ ಫೈಂಡ್ ಔಟ್ ಎ ನಂಬರ್ ವಿಚ್ ವಿಲ್ ಬಿ ಡಿವಿಸಿಬಲ್ ಬೈ ದಟ್ ನಂಬರ್ಸ್ ಕಂಪ್ಲೀಟ್ಲಿ. ಅದಾದಮೇಲೆ ಅವ್ರು ಎಷ್ಟು ರಿಮೈಂಡರ್ ಉಳಿಬೇಕಂತ ಹೇಳಿರ್ತಾರಲ್ಲ, ಆ ರಿಮೈಂಡರ್ನ ಆ್ಯಡ್ ಮಾಡಿದ್ರೆ ಆಬ್ವಿಯಸ್ಲಿ ಅಷ್ಟು ರಿಮೈಂಡರ್ ಎಕ್ಸ್ಟ್ರಾ ಉಳ್ಕೊಂಡಿರುತ್ತೆ. ಐ ವಿಲ್ ಫೈಂಡ್ ಔಟ್ ಎ ನಂಬರ್ 100 is completely divisible by 20. If a number is divided by 100, it has to leave the remainder 5. ಹಾಗಿದ್ರೆ ವಾಟ್ ಈಸ್ ದಟ್ ನಂಬರ್ ಅಂದರೆ ಐ ವಿಲ್ ಫೈಂಡ್ ಔಟ್ ಎ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 20, ದಟ್ ಇಸ್ 100. ಸರ್ 20, ಎಸ್ ಯು ಕ್ಯಾನ್ ಫೈಂಡ್ ಔಟ್ 20 ಆಲ್ಸೋ, 40 ಆಲ್ಸೋ, ಬಟ್ ಐ ಆಮ್ ಟೆಲಿಂಗ್ ಯು ದ ಕಾಂಟೆಕ್ಸ್ಟ್ ಹಿಯರ್. The remainder should be 5. I will take that number 100. 100 + 5 is 105. If I divide 105 by 20, I will get a remainder of 5. So first thing is I have to find out a number which is completely divisible by those numbers. Later I have to add extra ಉಳಿಬೇಕಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಐ ವಿಲ್ ಗೆಟ್ ದಟ್ ನಂಬರ್. ಸೊ ವಿ ಶಲ್ ದಸ್ ದ ಲಾಜಿಕ್ ಎಂಟೈರ್ ಥಿಂಗ್ ವಿ ವಿಲ್ ಬಿ ಡೂಯಿಂಗ್ ಇಟ್ ಔಟ್. ಸೊ 13 questions based on the concept of this division. Apply here. In dividing a number by 585, a student employed the method of short division. He divided the number successively by 5, 9, 13 factors of 585. That is 585 is the factor of 5, sorry, the factors of 585 are 5, 9 and 13, and got the remainders 4, 8, 12 respectively. If he had divided the number by 585, the remainder would have been, ಅಂದರೆ 585 ಇದೆ, ಯಾವುದೋ ಒಂದು ನಂಬರ್ ಇದೆ, ಆ ನಂಬರ್ನ 585 ಇಂದ ಡಿವೈಡ್ ಮಾಡಬೇಕಾದ್ರೆ, ಎಕ್ಸ್ ನಂಬರ್ನ 585 ಇಂದ ಡಿವೈಡ್ ಮಾಡಬೇಕಾದ್ರೆ
ಎಕ್ಸ್ ಪರ್ಸನ್ ಏನು ಮಾಡ್ದ ಅಂದರೆ ವೈ ಪರ್ಸನ್ನು. ಸೊ ಈ ಕ್ಯಾನ್ಸಲ್ಡ್ ವಿತ್ ಫಸ್ಟು 5ಅಲ್ಲಿ ಮಾಡಿದ್ರು, ಅದಾದಮೇಲೆ 9ಅಲ್ಲಿ ಮಾಡಿದ್ರು, ಅದಾದಮೇಲೆ 13ಅಲ್ಲಿ ಮಾಡಿದ್ರು. ಹಿಂಗೆ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ನಂಬರ್ನ ಅವ್ರಿಗೆ ರಿಮೈಂಡರು 4 ಉಳಿತು, 8 ಉಳಿತು, 12 ಉಳಿತು. ಫೈನ್, ಎಸ್. ಹಾಗಿದ್ದರೆ 4 ರಿಮೈಂಡರ್ ಆಗಿ ಉಳಿತು ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಹೋಗಿದೆ ತಾನೆ. ಸೊ ದಟ್ ಈಸ್ ನಮಗೆ 5 - 1 ದಟ್ ಇಸ್ 4 ಅಂದರೆ -1. ಆ 4 ಇದೆಯಲ್ಲ, 4 ಕಂಪ್ಲೀಟ್ಲಿ ಡಿವಿಸಿಬಲ್ ಅಂದರೆ ಒಂದು ನಂಬರ್ ಕಮ್ಮಿಯಿಂದ ಡಿವೈಡ್ ಮಾಡಿದರೆ ನನಗೆ ಕಂಪ್ಲೀಟ್ಲಿ ನಿಶ್ಶೇಷವಾಗಿ ಹೋಗಿರೋದು. ಅಥವಾ ರಿಮೈಂಡರಿಗೆ ಏನು ಎಕ್ಸ್ಟ್ರಾ ಎಷ್ಟು ಬೇಕಿತ್ತು ಅದನ್ನು ಆ್ಯಡ್ ಮಾಡ್ಕೊಂಡಿದ್ರೆ, ಅಂದರೆ 4 + 1 ಮಾಡಿದ್ರು ರಿಮೈಂಡರ್ಗೆ ನನಗೆ 5 ಕ್ಯಾನ್ಸಲ್ ಆಗೋದು, 8 + 1 ಮಾಡಿದ್ರೂ ಕ್ಯಾನ್ಸಲ್ ಆಗೋದು, 12 + 1 ಮಾಡಿದ್ರೂ ಕ್ಯಾನ್ಸಲ್ ಆಗೋದು. ಅದೇ ರೀತಿ 585 ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ನಮ್ಗೆ ಏನು ಹೋಗಿದೆ, ಒಂದು ಎಕ್ಸ್ಟ್ರಾ ಉಳಿದಿದೆ, ಅಷ್ಟು ಉಳಿಬಾರ್ದು. ಏನಿಲ್ಲ, ಸಿಂಪಲ್ ಆ ಲಾಜಿಕ್ಕಿಗೆ ಅಪ್ಲೈ ಮಾಡ್ಕೊಳ್ಳಿ. 585 - 1 ಮಾಡಿದ್ರೆ ದಟ್ ಇಸ್ 584. ದಟ್ ನಂಬರ್ ವುಡ್ ಬಿ ಆಪ್ಷನ್ ಡಿ. ದ ರಿಮೈಂಡರ್ ವುಡ್ ಹ್ಯಾವ್ ಬೀನ್ ಡೈರೆಕ್ಟ್ 585 ಕ್ಯಾನ್ಸಲ್ ಮಾಡಿದರೆ ನನಗೆ ಒಂದು ಏನಾಗ್ತಿತ್ತು, ಎಕ್ಸ್ಟ್ರಾ ಹೋಗ್ತಿತ್ತು. ಎಕ್ಸ್ಟ್ರಾ ಹೋಗಿದೆ ತಾನೆ ಎಲ್ಲದರಲ್ಲೂ. ಅಂದರೆ 5, 4, 9, 8 ಮತ್ತು 13ಅಲ್ಲಿ 12 ಅಂದರೆ ಒಂದೊಂದು ಕಮ್ಮಿ ಆಗಿದೆ ನಮಗೆ. ಒಂದು ಕಮ್ಮಿ ಇದ್ದಿದ್ರೆ ಪೂರ್ತಿ ಕ್ಯಾನ್ಸಲ್ ಆಗಿಬಿಟ್ಟಿರೋದು. ಓಕೆ, ಸೊ ಹಾಗಾಗಿ 585 - 1 ದಟ್ ಇಸ್ 584. ಆಪ್ಷನ್ ಡಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಜಸ್ಟ್ ಬೇಸಿಕ್ ಕಾಮನ್ ಸೆನ್ಸ್, ಈಸಿಯಾಗಿ ಆ ಒಂದು ಕಾನ್ಸೆಪ್ಟ್ನ ಅಪ್ಲೈ ಮಾಡಿ. ಅಂದರೆ ರಿಮೈಂಡರ್ ಉಳಿಬೇಕಂದ್ರೆ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸೇಮ್ ಲಾಜಿಕ್ LCM HCFಗೆ ರಿಲೇಟೆಡ್ ಆಗಿ ಈ ಕ್ವೆಶನ್ನ ಸಾಲ್ವ್ ಮಾಡ್ತಾ ಬರೋಣ. ಏನು, ವಾಟ್ ಈಸ್ ದಿ ಲೀಸ್ಟ್ 4 ಡಿಜಿಟ್ ನಂಬರ್ ವೆನ್ ಡಿವೈಡೆಡ್ ಬೈ 3, 4, 5 and 6 ಲೀವ್ಸ್ ಅ ರಿಮೈಂಡರ್ 2 ಇನ್ ಈಚ್ ಕೇಸ್? ಏನು ಪ್ರಶ್ನೆ? ದಿಸ್ ಇಸ್ ದಿ ಲಾಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಇನ್ LCM ಮತ್ತು HCF ಅಲ್ಲಿ. ದೇ ಆರ್ ಆಸ್ಕಿಂಗ್ ಯು ಲೀಸ್ಟ್ 4 ಡಿಜಿಟ್ ನಂಬರ್. ವಾಟ್ ಇಸ್ ದಿ ಲೀಸ್ಟ್ 4 ಡಿಜಿಟ್ ನಂಬರ್ ಇಸ್ 1000. Obviously, yes or no? Least 4 digit number. Greatest 3 digit number is 999. You should be knowing this. Greatest 4 digit number is 99999 is the greatest 4 digit number. Now they are asking you, you have to find the least 4 digit number, but that number should be divisible by 3, 4, 5 and 6. Sir, why are you taking 3, 4, 5, 6? It has to be divisible. They are telling that it has to leave the remainder 2. Put the concept of the previous context which I explained. I will find out a number which will be divisible by 3, 4, 5 and 6. Later I will add that extra remainder, I will get the number. I hope you have understood. Fine sir, yes, we shall apply it that. That is 3, 4, 5 and 6 though multiple should be that number. I will find out the LCM first. How to find out the LCM? 3, 4, 5, 6. I need to find out the LCM. Why? Because I am finding out a number which is divisible by 3, 4, 5 and 6. So now it will be cancelled by 3, 1s are 4, 5 2s are going by 2, 1s are 2s are 5 1s are. Now no common factor. 3 2s are 6, 6 2s are 12, 12 5s are 60. Sir, but they are asking you least 4 digit number. 60 is the number which will be divisible by 3, 4, 5 and 6 without leaving any reminders. But they are asking you it has to leave a remainder of 2. So now what I will do is I will add a 2, that is 62 will be the answer. Yes. But I don't know whether the 4 digit number, which number has to be divisible by 3, 4, 5 and 6 without leaving the remainder. ಸೊ ಯಾವುದೇ ಶೇಷವನ್ನು ಬಿಡದೆ ಈ ಸಂಖ್ಯೆಗಳು ನಿಶ್ಶೇಷವಾಗಿ ಭಾಗ ಮಾಡಬೇಕು. ಹಾಗಿದ್ರೆ ಆ ಸಂಖ್ಯೆ ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ಫಸ್ಟ್ ನಾನು ಏನು ಮಾಡ್ತೀನಿ, 4 ಅಂಕಿ ಸಂಖ್ಯೆ ಮಾಡ್ತೀನಿ. ಇದು 2 ಅಂಕಿ ಸಂಖ್ಯೆ ಆಯಿತು. ಸೊ 10ರಿಂದ ಮಾಡ್ತೀನಿ 600 ಆಯಿತು, 20ರಿಂದ ಮಾಡ್ತೀನಿ 1200 ಆಯಿತು. ಬಟ್ ನನಗೆ ಅಷ್ಟು ಹೋಗೋದು ಬೇಕಾಗಿಲ್ಲ. ಸೊ ಹಾಗಾಗಿ ನಾನು ಯಾವುದರಿಂದ ಮಾಡೋಣ ಅಂತ ಹೇಳಿದ್ರೆ 60 ಇದೆ, 60 ಇಂಟು ನಾನು 15ಇಂದ ಮಾಡ್ತೀನಿ ಅಥವಾ 16ಇಂದ ಮಾಡ್ತೀನಿ. ಹೆಂಗೆ ಸರ್? ಕಾಮನ್ ಸೆನ್ಸ್. 16 6 96 ಮಗ್ಗಿ ಬರಬೇಕು. 16 6 96 960 ಆಯಿತು. ಇನ್ನೊಂದು 17 ಅಂದರೆ ಇನ್ನೊಂದು 60 ಆ್ಯಡ್ ಮಾಡಿದೆ ಅಂತ ಹೇಳಿದ್ರೆ ದಟ್ ಇಸ್ 1020. ಅದರದ್ದು ಹೋಗ್ತಾ ಹೋಗುತ್ತೆ. ಹಾಗಿದ್ರೆ 1020 ಇಸ್ ದಿ ಲೀಸ್ಟ್ ನಂಬರ್ 4 ಡಿಜಿಟ್ ನಂಬರ್ ವಿಚ್ ವಿಲ್ ಡಿವೈಡ್ ಕಂಪ್ಲೀಟ್ಲಿ ಬೈ 3, 4, 5 and 6. Got it? I hope you have understood. Now it has to leave a remainder of how much? 2. 2 ಎಕ್ಸ್ಟ್ರಾ ರಿಮೈಂಡರ್ನ ಬಿಡಬೇಕು. ಸೊ 2 ಎಕ್ಸ್ಟ್ರಾ ರಿಮೈಂಡರ್ನ ಬಿಡಬೇಕಂದ್ರೆ ಸೊ +2ನ ಆ್ಯಡ್ ಮಾಡ್ತೀನಿ. ದಟ್ ಇಸ್ 1022 ವಿಲ್ ಬಿ ದಿ ಆನ್ಸರ್. ದಟ್ ಇಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸರ್ ರಟ್ಟಾಮರೋ ಗೊತ್ತಾಗಿಲ್ಲ ಅಂದರೆ ಏನಿಲ್ಲ, ಆ ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ. ಈ ಥರ ಪ್ರಶ್ನೆಗಳಿಗೆ ಏನು ಮಾಡಬೇಕು, ನಾವು ಲಸಹನ್ನು ಕಂಡುಹಿಡಬೇಕು. ಲಸಹ ಕಂಡುಹಿಡಿದಾಗ ನಮಗೇನು ಸಿಗುತ್ತೆ, ಒಂದು ಸಂಖ್ಯೆ ಸಿಗುತ್ತೆ. ಆ ಸಂಖ್ಯೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ನಿಶ್ಶೇಷವಾಗಿ ಭಾಗ ಆಗ್ತಿರುತ್ತೆ. ಸೊ ನನಗೆ ಅವ್ರು ರಿಮೈಂಡರ್ ಎಷ್ಟು ಕೇಳಿರ್ತಾರಲ್ಲ ಆ ರಿಮೈಂಡರ್ನ ಆ್ಯಡ್ ಮಾಡಿದ್ರೆ ಅಷ್ಟು ಸಿಗ್ತಾ ಹೋಗುತ್ತೆ. ಫೈನ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಮುಂದಿನ ಪ್ರಶ್ನೆ ದಟ್ ಇಸ್ 2022 ಸಿಮಿಲರ್ ಕೈಂಡ್ ಆಫ್ ಕ್ವೆಶನ್. ಇಟ್ಸ್ ಆಲ್ಸೋ PYQ.
ವಾಟ್ ಈಸ್ ದಿ ಸ್ಮಾಲೆಸ್ಟ್ ನಂಬರ್ ಗ್ರೇಟರ್ ದ್ಯಾನ್ 1000? Greater than 1000 ಅಂದರೆ obviously they are asking you again smallest 4-digit number itself, that when divided by any one of the numbers, that is 6, 9, 12, 15, 18, leaves a remainder of 3. Again the same logic apply ಮಾಡಿ, that is 6, 9, 12, 15 and 18. What I am supposed to find out? I am supposed to find out the LCM. ಯಾಕೆ? that would be the common multiple. ಅದಕ್ಕೆ ಮಲ್ಟಿಪಲ್ ಆಗಿರಬೇಕು ಫಸ್ಟ್. ಏನಕ್ಕೆ? I have to find out a number which is completely divisible by those numbers. ಸೊ ಹಾಗಾಗಿ ಸೊ ಇಲ್ಲಿ ಕ್ಯಾನ್ಸಲ್ ಬೈ 3, 2s, 3s, 6s, sorry 3 4s, 3 5s, 3 6s. Again it will be going by 2 1s, 3 2s, 5 3s. So it will go by 3 1 1 2 5 1. Further common multiple illa. 3 2s are 6, 6 3s are 18, 18 again 5 2s are 10, that is 180. So the LCM would be 180. So now I will be multiplying with that, that is 180 into 10 is, that is 1800 ಬೇಕಾಗಿಲ್ಲ ನನಗೆ. ಸೊ ಐ ವಿಲ್ ಕ್ಯಾನ್ಸಲ್ ಇಟ್ ಬೈ 5 ಇಟ್ ಸೆಲ್ಫ್. 180 ಇಂಟು 5 ಮಾಡೋಣ. 180 ಇಂಟು 5 ದಟ್ ಈಸ್ 900 ಆಗುತ್ತೆ. 180 ಇಂಟು 5 ಇಸ್ 900. ಬಟ್ ನನಗೆ ಎಷ್ಟು ಬೇಕು? 1000ಗಿಂತ ಜಾಸ್ತಿ ಅಂದರೆ ಲೀಸ್ಟ್ ಇರಬೇಕು. ಇನ್ನೊಂದು 180 ಆ್ಯಡ್ ಮಾಡಿದೆ ಅಂದರೆ ದಟ್ ವುಡ್ ಬಿ 1080 ಆಗಿರುತ್ತೆ. ದಟ್ ಇಸ್ 1080. 1080 is completely divisible by 6, 9, 12, 15, 18. Sir, but I have to get a remainder of 3. So 3 extra ಇರಬೇಕು. So I will take out add 3, that is 1083 would be the answer. That is option C. Now take out this 1083, divide ಮಾಡಿ ನೋಡಿ. 1083 ಇದೆಯಲ್ಲ, so divide it by 9. So 1080 is completely divisible. Obviously 3 extra ಉಳಿಯುತ್ತಲ್ಲ. Try this out. 9 1s are 9, 1 remainder 18, 9 2s are 18, so 0 remainder, 3 brought down, 9 zeros are 0, that is 3 is the remainder. ಯಾವುದೇ ಸಂಖ್ಯೆಯಿಂದ ಮಾಡ್ಕೊಂಡ್ವಿ ಅಂದರೆ ಯು ವಿಲ್ ಗೆಟ್ 3 ಆಸ್ ದಿ ರಿಮೈಂಡರ್. ಫಸ್ಟು ಯು ನೀಡ್ ಟು ಫೈಂಡ್ ಔಟ್ ದಿ ಕಾಮನ್ ಮಲ್ಟಿಪಲ್, LCM ಫೈಂಡ್ ಔಟ್ ಮಾಡಬೇಕು. ಅದಾದ ನಂತರ ಅವ್ರು ಎಷ್ಟು ರಿಮೈಂಡರ್ ಕೇಳಿರ್ತಾರಲ್ಲ ಅದನ್ನು ಆ್ಯಡ್ ಮಾಡಿದ್ವಿ ಅಂದರೆ ವಿ ವಿಲ್ ಗೆಟ್ ದಟ್ ನಂಬರ್. ಸ್ವಲ್ಪ ಬಿ ಕಾಶಿಯಸ್, ಪೇಷನ್ಸಿಂದ ಸಾಲ್ವ್ ಮಾಡಿ, ಯು ವಿಲ್ ಬಿ ಈಸಿಲಿ ಗೆಟಿಂಗ್ ದಿ ಆನ್ಸರ್ಸ್. ಸೊ ದಿಸ್ ಇಸ್ ಆಲ್ ಅಬೌಟ್ LCM ಆ್ಯಂಡ್ HCF. ಸೊ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ಶಲ್ ಟ್ರೈ ಟು ಸಾರ್ಟ್ ಇಟ್ ಔಟ್ ದಿ ಪ್ರಾಬ್ಲಮ್ಸ್ ಆಫ್ ಡಿವಿಸಿಬಿಲಿಟಿ ಮುಗಿಸಿ ಹಾಗೂ ರಿಮೈಂಡರ್ ಥಿಯರಮ್ನ ಸಾಲ್ವ್ ಮಾಡೋಣ. ಸೊ ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ಕ್ಲಾಸ್. Thank you and bye.